Happy morning. Good morning to all of you. What a wonderful morning. Thanks for joining on time. ಈಗ ಮೊಟ್ಟ ಮೊದಲನೆಯ routine. ಭಸ್ತ್ರಿಕಾ ಪ್ರಾಣಾಯಾಮ 3 ಸೆಟ್ಟು. ರೆಡಿ ಸ್ಟಡಿ 1 2 3 ಗೋ. ಎರಡನೇ ಸೆಟ್. ಮೂರನೇ ಸೆಟ್. ಎಕ್ಸಲೆಂಟ್ ಗಾಯ್, ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ವೆಲ್ ಡನ್. ಈಗ ನಾವು ಅಪರಿಮಿತರು ಅಂತ ನೆನಪಿಸಿಕೊಳ್ಳುವ ಸಮಯ. ನಮ್ಮ ಸಾಮರ್ಥ್ಯವನ್ನು ಹೆಕ್ಕಿ ತೆಗೆಯುವಂತ ಸಮಯ. ರೆಡಿ ಸ್ಟಡಿ 1 2 3 ಗೋ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. ಎಸ್, ನಾನು ನೀವು ಎಲ್ಲರೂ ಅಪರಿಮಿತರೇ. ನಮ್ಮಲ್ಲಿರುವ ಅಪರಿಮಿತವಾದ ಸಾಮರ್ಥ್ಯನ ಹೆಕ್ಕಿ ತೆಗೆದು ನಮಗೆ ಬೇಕಾಗಿರುವ ಜೀವನದ ರಂಗಗಳಲ್ಲಿ, ಕ್ಷೇತ್ರಗಳಲ್ಲಿ ಸಾಧನೆಯನ್ನ ನಾವು ಸಾಧಿಸಕ್ಕೆ ಹೋಗ್ತಾ ಇದ್ದೀವಿ. ಆದ್ರಿಂದ ನಾವು ಈ ಒಂದು ಸಮುದಾಯದ ಒಂದು ಭಾಗವಾಗಿರೋದಕ್ಕೆ ಹೆಮ್ಮೆ ಪಡ್ತೀವಿ. ಓಕೆ, ನಾವು ಒಟ್ಟಾಗಿ ನಮ್ಮ ಗುರಿಗಳನ್ನ ಸಾಧಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಮತ್ತೆ ಇವತ್ತೇನಿದೆ, ಯಾವ ಜ್ಞಾನನ ಪಡೆಯಕ್ಕೆ ಹೋಗ್ತಾ ಇದೀವಿ? ತುಂಬಾ ಅದ್ಭುತವಾದ ಜ್ಞಾನ ಇವತ್ತು ಸ್ನೇಹಿತರೆ. ನಾವು ಹಣ ಮತ್ತು ಯಶಸ್ಸು ಅದರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. 64 ಯಶಸ್ಸಿನ ತಂತ್ರಗಳಲ್ಲಿ 61 ತಂತ್ರಗಳು ಈಗಾಗಲೇ ಮುಗಿದೋಗಿದೆ. ಈಗ 62ನೇ ತಂತ್ರ ಏನು ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನು, ಸ್ವಲ್ಪ ದೊಡ್ಡದು ಮಾಡಿ. ಫೈಂಡ್ ಎ ವೇ ಟು ಸರ್ವ್. ಸೇವೆ ಮಾಡಲು ಒಂದು ಮಾರ್ಗವನ್ನು ಕಂಡುಕೊಳ್ಳಿ. ನೋಡಿ ಅಲ್ವಾ, ನಿನ್ನೆ ಕೂಡ ನಾವು ಏನ್ ಮಾಡಿದ್ವಿ? ಗಿವ್ ಮೋರ್ ಟು ಗೆಟ್ ಮೋರ್. ಅದಕ್ಕೆ ಮುಂಚೆ ಸ್ಪೆಂಡ್ ಮೋರ್ ಫಸ್ಟ್ ಮೇಕ್ ಮೋರ್. ಖರ್ಚು ಮಾಡೋದಕ್ಕೆ ಹೆಚ್ಚು ಹಣವನ್ನ ಗಳಿಸಿ, ನಂತರ ಹೆಚ್ಚು ಕೊಟ್ಟಷ್ಟು ಹೆಚ್ಚು ವಾಪಸ್ ಬರುತ್ತೆ. ಅಂದ್ರೆ ಸೇವೆ ಮಾಡಿದ್ರೆ. ನೀವೇನ್ ಹೇಳ್ತದೆ? ಫೈಂಡ್ ಎ ವೇ ಟು ಸರ್ವ್. ನಾನೆಲ್ಲ ಚಾರಿಟಿ ಬಗ್ಗೆ ಮಾತಾಡಿದ್ವಿ. ಇವತ್ತು ನಾವು ಸೇವೆ ಮಾಡೋಕೆ ಒಂದು ಮಾರ್ಗವನ್ನ ಕಂಡುಕೊಳ್ಳಿ ಅಂತ ಇದೆ ಅಲ್ವಾ? ಹೇಗೆ ಅದು ನಮ್ಮ ಹಣದ ಒಂದು ಬೇಡಿಕೆನ ನೀಗಿಸುತ್ತೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಸ್ನೇಹಿತರೆ. ಇಟ್ ಈಸ್ ಒನ್ ಆಫ್ ದಿ ಬ್ಯೂಟಿಫುಲ್ compensations of this life that no man can sincerely try to help another without helping himself ಅಂತ ಹೇಳ್ತಾರೆ ರಾಲ್ಫ್ ವಾಲ್ಡೋ ಎಮರ್ಸನ್, ಅಮೆರಿಕನ್ ಎಸೇಯಿಸ್ಟ್ ಅಂಡ್ ಪೊಯೆಟ್ ಅಲ್ವಾ? ಒಬ್ಬನ ಜೀವನದಲ್ಲಿ ಬೇರೆಯವರಿಗೆ ಸಹಾಯ ಮಾಡೋದು, ಬೇರೆಯವರಿಗೆ ಸಹಾಯ ಅದರ ಮೂಲಕ ಅವನಿಗೆ ಸಹಾಯ ಮಾಡ್ಕೊಳ್ಳೋದು, ಅದೊಂದು ಸುಂದರವಾದಂತಹ ಒಂದು ಕಾಂಪನ್ಸೇಷನ್ ಅವನಿಗೆ ಕೊಟ್ಕೊಳ್ಳೋದು ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು ಸ್ನೇಹಿತರೆ? ಬೇರೆಯವರಿಗೆ ಸಹಾಯ ಮಾಡಿದ್ರೆ ನಮಗೆ ಲಾಭ ಆಗತ್ತೆ. ಎಷ್ಟು ಅದ್ಭುತವಾಗಿ ಹೇಳಿದಾರಲ್ವಾ? ನಮಗೆ ನಾವು ಸಹಾಯ ಮಾಡ್ಕೊಳ್ತಾ ಇದ್ದೀವಿ ಇಷ್ಟು ದಿನ. ಬಟ್ ಯಾವಾಗ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ಅವರಿಗೆ ಸಹಾಯ ಮಾಡಿ ಅವ್ರನ್ನು ಸಹ ಮೇಲಕ್ಕೆ ಸಮಾಜದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ತರಕ್ಕೆ ಪ್ರಯತ್ನವನ್ನು ಮಾಡ್ತೀವಿ, ಆಗ ನಮಗೆ ನಮಗೆ ಬೇಕಾಗಿರುವ ಹಣ, ಈ ಯೂನಿವರ್ಸ್, ಈ ಬ್ರಹ್ಮಾಂಡ ನಮಗೆ ಮಳೆಯ ತರ ಸುರಿಸುತ್ತೆ. ನಾವು ಊಹಿಸ್ಕೊಳ್ದಿರೋ ರೀತಿಯಲ್ಲಿ ನಮಗೆ ದುಡ್ಡು ಮರಳಿ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ ಅಲ್ವಾ? ಸೊ ದ ಗ್ರೇಟೆಸ್ಟ್ ಲೆವೆಲ್ ಆಫ್ ಕಂಟೆಂಟ್ಮೆಂಟ್ ಅಂಡ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಎಕ್ಸ್ಪೀರಿಯನ್ಸ್ ಬೈ ಸರ್ವಿಂಗ್ ಅದರ್ಸ್. ನಿಮಗೆ ಒಂದು ಏನು ಮನಸ್ತೃಪ್ತಿ, ಆತ್ಮತೃಪ್ತಿ ಅಂತ ಏನ್ ಸಿಗುತ್ತೆ, ಸಾರ್ಥಕ ಮನೋಭಾವ ಏನಿದೆ, ಅರ್ಥಪೂರ್ಣ ಜೀವನ ಅಂತ ಅಂದ್ರೆ ಯಾವಾಗ ಯಾವಾಗ ಬೇರೆಯವರು ಕೊಡುವಾಗಿರುವಂತಹ ಅನುಭವದಿಂದ ಬರುತ್ತೆ. ಕೊಟ್ಟಾಗ, ತೆಗೆದುಕೊಂಡಾಗಲ್ಲ. ತೆಗೆದುಕೊಂಡಾಗ ನಾವು ನೆನ್ನೆನೇ ಹೇಳಿದ್ವಿ, ಪದೇ ಪದೇ ನಾವು ಕೈ ಚಾಚ್ತಾ ಸಂಬಳ ತಗೊಳ್ಳೋದು, ಮತ್ತೊಂದು ಬೇರೆಯವ್ರ ಹತ್ರ ನಾವು ಸಹಾಯ ಪಡ್ಕೊಳ್ಳೋದು, ಇದು ಮಾಡ್ತಾ ಇದ್ರೆ ನಮಗೆ ಲ್ಯಾಕ್ ಮೈಂಡ್ ಸೆಟ್ ಬರುತ್ತೆ. ಸಣ್ಣ ನಾವು ಕೊಡ್ಬೇಕು. ಕೊಡೋರು ಯಾರು? ಇರೋರು ತಾನೇ ಕೊಡೋದು. ಬೇರೆಯವ್ರು ಕೊಡಕ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅರ್ಥ ಏನು? ಅವ್ರ ಮನಸ್ಸಿನಲ್ಲಿ ಇಲ್ಲ ಅನ್ನೋ ಭಾವನೆ ಇದೆ. ಎಷ್ಟೊಂದು ಜನ ಇದ್ರೂ ಕೊಡಲ್ಲ. ನನ್ನ ಹತ್ರ ಇದ್ರೂ ಕೊಡದೇ ಇರುವಾಗ ಮಾನಸಿಕವಾಗಿ ಅವ್ರ ಹತ್ರ ಇಲ್ಲ ಅಲ್ವಾ? ಮಾನಸಿಕವಾಗಿಲ್ಲ. ಆ ಮಾನಸಿಕ ಸ್ಥಿತಿ ತುಂಬಾ ಮುಖ್ಯ ಅಲ್ವಾ ಸ್ನೇಹಿತರೆ? ನಾವೀಗ ಹಣವನ್ನ ಗಳಿಸಕ್ಕೆ, ಯಶಸ್ಸನ್ನ ಗಳಿಸ್ಲಿಕ್ಕೆ. ಆದ್ರಿಂದ ನನ್ನ ಹತ್ರ ದುಡ್ಡು ಇಲ್ಲ ಅಂದ್ರೂ ಇದೆ ಅನ್ಕೊಂಡ್ರೇನೆ ನಮಗೆ ಹೆಚ್ಚು ದುಡ್ಡು ಮತ್ತೆ ನಾನು ಕೊಡಬಲ್ಲೆ. ನನ್ನ ಹತ್ರ 10 ರೂಪಾಯಿ ಅದ್ರಲ್ಲಿ 1%, ಒಂದು 10% ಅಂದ್ರೆ 1 ರೂಪಾಯಿ ಕೊಡ್ತಾ ಇದ್ದೀನಿ ಅಂದ್ರೆ ಏನರ್ಥ? ನನ್ನ ಬಗ್ಗೆ ನನಗೆ
ನನ್ನ ಹತ್ರ ದುಡ್ಡಿದೆ ಅದಕ್ಕೆ ನಾನು ಕೊಡ್ತೀನಿ ಅನ್ನೋ ಒಂದು ಭಾವ ಇರುತ್ತಲ್ಲ, ಅದು ಮ್ಯಾಜಿಕ್ ಮಾಡುತ್ತೆ. ಇದು ನ್ಯೂರೋ ಸೈನ್ಸ್ ಪ್ರಕಾರ, ಸೈಕಾಲಜಿ ಪ್ರಕಾರ. ಓಕೆ ಸ್ನೇಹಿತರೆ, ಸೊ ನಿಮಗೆಲ್ಲ ಅನುಭವ ಆಗಿರುತ್ತೆ. ಬಟ್ ನಮ್ ಸಮಟೈಮ್ಸ್ ನಾವೇನ್ ಮಾಡ್ತೀವಿ, ಆ ವ್ಯಕ್ತಿ ನೋಡಿ ಕೊಡುವಾಗ, ಓ ಓಕೆ, ನನ್ನ ಹತ್ರ ಇಷ್ಟಿದೆ, ಇಷ್ಟು ಕೊಡ್ಬೋದಾ ಅನ್ಸುತ್ತೆ, ಇವ್ನಿಗೆ ಯಾಕೆ ಇಷ್ಟು ಸ್ವಲ್ಪ ಕಡಿಮೆ ಕೊಡ್ತೀವಿ. ಯಾ ಅಂದ್ರೆ ಅರ್ಥ ಏನು, ನಮಗೆ ದುಡ್ಡಿಲ್ಲ ಅದಕ್ಕೆ ಕೊಡ್ತಾ ಇಲ್ಲ ಅಂತ ಅಷ್ಟೇ. ಇದ್ಬಿಟ್ಟು ನಾವು ಕೊಡಲ್ಲ ಅಂತಲ್ಲ, ದುಡ್ಡಿಲ್ಲ ಅನ್ನೋ ಭಾವ ಇದೆ. ಇರೋದು ಹಣನ ಅದಕ್ಕೆ ಬಳಸ್ಕೋಬೇಕು, ಇದಕ್ಕೆ ಬಳಸ್ಕೋಬೇಕು, ನನ್ನ ಜೀವನದ ಅಗತ್ಯತೆಗಳು ಪೂರೈಕೆ ಮಾಡ್ಕೊಳ್ಬೇಕು ಅಂತ ಇರುವಾಗ, ನನ್ನ ಚಾರಿಟಿ ಅಂಶ ಏನಿದೆ ಅದು ಕಡಿಮೆ ಆಗುತ್ತೆ. ಯಾಕೆ? ಮನಸ್ಸಿನಲ್ಲಿ ದುಡ್ಡಿಲ್ಲ ಅದಕ್ಕೆ ನಾನು ಕೊಡ್ತಾ ಇಲ್ಲ. ಸೂಕ್ಷ್ಮವಾಗಿ, ಇದು ಸೂಕ್ಷ್ಮವಾದ ವಿಚಾರ. ನನ್ನ ಮನಸ್ಸಿನಲ್ಲಿ ಇಲ್ಲ ಇಲ್ಲ ಅಂದರೆ ನಾನು ಕೊಡಕ್ ಸಾಧ್ಯ ಇಲ್ಲ. ಇದೇ ನಾನು ಖಂಡಿತ ಕೊಡ್ತೀನಲ್ಲ. ನನ್ನ ಹತ್ರ 1 ಕೋಟಿ ಇದ್ರೆ ಕೊಡಲ್ವಾ? ಒಬ್ಬರಿಗೆ 1 ಲಕ್ಷ ಕೇಳಿದ್ರೆ ಹೇಳಿದ್ರು, ಅಷ್ಟೆಲ್ಲ ಅಲ್ಲ, ಎಷ್ಟಾಗುತ್ತೋ ಅಷ್ಟು. ನಾವು ಏನೇ ಮಾತಾಡಿದ್ರೆ 10% ಏನಿದೆ ಮುಂದೆ ಮಾತಾಡಿದ್ರೆ 10% ಅಷ್ಟು ನಾವು ಇದಕ್ಕೆ ಬಳಸಬೇಕು. ಡಿಸೈಡ್ ವಾಟ್ ಈಸ್ ಇಂಪಾರ್ಟೆಂಟ್ ಯು. ಮೊದಲು ಓಕೆ ಬರೀ ಹಣನೇ ಕೊಡ್ಬೇಕಾ? ಇಲ್ಲ, ಬೇರೆ ಬೇರೆ ಎಲ್ಲ ಕೊಡ್ಬೇಕು, ಸಮಯ ಕೂಡ ಕೊಡ್ಬೋದು ಅಂತ ನಾವು ಮಾತಾಡಿದ್ವಿ ಅಲ್ವಾ? ಸೊ ಚೆಕ್ ಮಾಡಿ, ನೀವು ಯಾವುದರಲ್ಲಿ, ಯಾವುದೋ ಒಂದು ಕುಶಲತೆ ನಿಮ್ಮಲ್ಲಿದೆ, ಯಾವುದೋ ನೀವು ಕೊಡ್ಬೋದು. ಹಣ ನನ್ನ ಹತ್ರ ಇಲ್ಲ, ದಟ್ಸ್ ಓಕೆ. ಬಟ್ ಬೇರೆ ಏನು ಕೊಡ್ಬೋದು? ಬೇರೆಯವ್ರಿಗೆ ಸಮಯ ಕೊಡ್ಬೋದಾ? ಎಷ್ಟೋ ಜನ ನಾವು ನೋಡಿದೀವಿ, ಟ್ರಾಫಿಕ್ ವಾರ್ಡನ್ ಅಂತ ಮಾಡ್ತಾರೆ ಕೆಲಸ. ಏನದು? ಆ ಒಂದು ಸ್ಥಳೀಯ ಪೊಲೀಸ್ ಇಲಾಖೆ ಜೊತೆಗೆ ಕೈ ಜೋಡಿಸಿ ಅವರಿಗೆ ಈ ಸಂಚಾರಿ, ಕನ್ನಡದಲ್ಲಿ ಸಂಚಾರ ನಿಯಮಗಳನ್ನ ಪಾಲಿಸೋ ಥರ ಜನರಿಗೆ ಆ ಸಿಗ್ನಲ್ ಅಲ್ಲಿ ಆ ಆ ಟ್ರಾಫಿಕ್ ನ ಕಂಟ್ರೋಲ್ ಮಾಡೋದು, ನಿಯಂತ್ರಣ ಮಾಡೋದು, ಅದನ್ನ ಮಾಡ್ತಾರೆ. 1 ಅವರ್ 2 ಅವರ್ 3 ಅವರ್ ಕಚೇರಿ ಕೆಲಸಗಳ ನಂತರ ಅವರು ಯಾವುದಾದ್ರೂ ಉನ್ನತ ಹುದ್ದೆಯವರಾಗಿರ್ತಾರೆ. ಎಕ್ಸಿಕ್ಯೂಟಿವ್ ಲೆವೆಲ್ ಇಂದ CEO ಲೆವೆಲ್ವರೆಗೂ ಇರ್ತಾರೆ, ಕಂಪನಿಯ ಮಾಲೀಕರಾಗಿರ್ತಾರೆ. ಆದ್ರೆ ಒಂದೇ ಡ್ರೆಸ್ ಹಾಕೊಂಡು ಪೊಲೀಸರಿಗೆ ಸಹಾಯ ಮಾಡ್ತಾರೆ ಅಲ್ವಾ? ಸೊ ಏನು, ಈಸ್ ಗುಡ್ ಅಟ್ ದಟ್. ಯಾವುದ್ರಲ್ಲಿ ನನಗೆ ಮನಸ್ಸಿದೆ, ಯಾವುದ್ರಲ್ಲಿ ನಾನು ತುಂಬಾ ಕುಶಲತೆ ಇದೆ, ಯಾವ್ದು ನನಗೆ ಪ್ಯಾಷನ್ ಇದೆ, ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ಅದನ್ನು ಕೂಡ ಆ ವಿಚಾರದಲ್ಲಿ ಕೂಡ ನಾವು ಮಾಡ್ಬೋದು. ನನಗೆ ಆರ್ಗನೈಸೇಷನ್ ಸ್ಕಿಲ್ ಇದ್ರೆ, ಜನರನ್ನು ಒಟ್ಟುಗೂಡಿಸೋದು, ಯಾವುದೋ ಒಂದು ಆಮ್, ಏನು ಆ ಹೋರಾಟ ಅನ್ನೋದಕ್ಕಿಂತ ಒಂದು ಸಂಘಟನೆ ಮಾಡಿ ಅದರಿಂದ ಕೆಲವು ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತಹ ಅರಿವನ್ನು ಮೂಡಿಸೋಕೆ ಪ್ರಯತ್ನ ಪಡ್ತೀವಲ್ಲ, ಅದು ಇರ್ಬೋದು. ಅದರಲ್ಲಿ ಭಾಗಿಯಾಗೋದು ಇದ್ರ ಜೊತೆಗೆ ನನಗೆ ಸಂಘಟನಾ ಚತುರನಾಗಿದ್ರೆ, ನನಗೆ ಆರ್ಗನೈಸೇಷನ್ ಸ್ಕಿಲ್ಸ್ ಇದ್ರೆ, ಅದನ್ನ ಅಲ್ಲಿ ಬಳಸ್ಕೋಬಹುದು ಅಲ್ವಾ? ಮತ್ತೆ ಈಗ ಆ ನನಗೆ ಯಾವ್ದಾದ್ರು, ನನಗೆ ಆರ್ಟ್ ಚೆನ್ನಾಗಿ ಗೊತ್ತು, ಚಿತ್ರಕಲೆ ಗೊತ್ತು, ಸಂಗೀತ ಗೊತ್ತು, ಯಾರಿಗೆ ಅದ್ರ ಅವಶ್ಯಕತೆ ಇದೆ ಅದನ್ನ ಹೇಳ್ಕೊಡ್ಬೋದು. ಇಲ್ಲ ಶಾಲೆಗಳಿಗೆ ಇವಾಗ ಹೋಗಿ ಹೇಳ್ಕೊಡ್ತಾರೆ, ಅವರ ಸಮಯನ ದಾನ ಮಾಡ್ತಾರೆ ಮಕ್ಕಳಿಗೆ, ಸರ್ಕಾರಿ ಶಾಲೆಗಳಿಗೆ ದಾನ ಮಾಡ್ತಾರೆ. ನಮ್ಮ ವೈಫ್ ಕಚೇರಿಯಲ್ಲೂ ಕೂಡ ಅದೊಂದು ವ್ಯವಸ್ಥೆ ಇದೆ. ಅವ್ರಿಗೇನಪ್ಪಾ ಅಂದ್ರೆ ವಾರದಲ್ಲಿ ಇಷ್ಟು ಗಂಟೆಗಳ ಕಾಲ ಆನ್ಲೈನಲ್ಲಿ ಟೀಚ್ ಮಾಡಬೇಕು. ಈಗ ನಾರ್ತ್ ಕರ್ನಾಟಕ ಕಡೆ ಇರುವಂತಹ ಕೆಲವು ಶಾಲೆಗಳಿಗೆ ಆನ್ಲೈನ್ ಅಲ್ಲಿ ಟೀಚ್ ಮಾಡ್ತಾರೆ, ಇಲ್ಲಿಂದನೇ ಕುತ್ಕೊಂಡು. ಅಲ್ಲೊಂದು ಯಾವುದೇ ಸದ್ಯಕ್ಕೆ ಬೋದೂರು ಅನ್ನೋ ಒಂದು ಗ್ರಾಮ ಇದೆ, ಅದಕ್ಕೆ ಆರ್ಟ್ ಶಾಲೆಗೆ ಟೀಚ್ ಮಾಡ್ತಾರೆ. ಸೊ ಇದು ಕಂಪನಿಗಳು ಕೂಡ ಅವಕಾಶ ಕೊಡ್ತಾ ಇದೆ ಈಗ ಅದನ್ನ ಕೊಡ್ಲಿಕ್ಕೆ. ತುಂಬಾ ಒಳ್ಳೆ ವಿಚಾರ ಅಲ್ವಾ? ಸೊ ಹಾಗಾಗಿ ಮತ್ತೆ ಇಲ್ಲಿರೋ ಶಾಲೆಗಳಿಗೂ ಹೋಗಿ ನಾವು ಎಕ್ಸಸೈಸ್ ಮಾಡಿಸೋದು, ಆಟ ಆಡಿಸೋದು, ಏನು ಒಂದು ಕೊರತೆ ಇದೆ ಆ ಶಾಲೆಯಲ್ಲಿ. ಒಂದು ಮ್ಯಾಥ್ಸ್ ಟೀಚರ್ ಇಲ್ವೋ, ಮ್ಯಾಥ್ಸ್ ಹೇಳ್ಕೊಡೋದು, ಕನ್ನಡ ಇಂಗ್ಲಿಷ್ ಹೇಳ್ಕೊಡೋದು, ಈ ಥರದ್ದೆಲ್ಲ ಈ ಕಡೆ ನಾವು ಮಾಡ್ತಾ ಇದ್ದೀವಿ. ಹೇಳಿವೆ ಏನಾಗಿರ್ಬೋದು ನಿಮಗೆ, ಅದೇ ಚಿತ್ರಕಲೆ ಇಷ್ಟ ಇದ್ರೆ ಚಿತ್ರಕಲೆ ಹೇಳ್ಕೊಡ್ಬೋದು. ಇಲ್ಲ ಮಕ್ಕಳಿಗೆ ಆ ನಿಮಗೆ, ನೀವೊಬ್ಬರೇ ಮಕ್ಳು ಇರ್ತೀರಾ, ಮಗ ಇರ್ತೀರಾ ಅಥವಾ ಮಗಳಿರ್ತೀರಾ, ತಂದೆ ತಾಯಿಗೆ ಒಂಟಿತನ ನಿಮಗೆ ಫೀಲ್ ಆಗ್ತಾ ಇದೆ, ಅವಾಗ ಒಂದು, ಈಗ ಇದು ಈ ಒಂದು ಅಭ್ಯಾಸ ಇಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಫಾರಿನ್ ಕಂಟ್ರೀಸ್ ಅಲ್ಲಿ ಇದೆ. ಬೇರೆಯವ್ರಿಗೆ ಯಾರಿಗೋ ಒಂಟಿತನ ಇರುವಂತಹ ಮಕ್ಕಳಿಗೆ, ಅವ್ರಿಗೆ ದೊಡ್ಡ ಅಣ್ಣನಾಗಿ ದೊಡ್ಡ ಅಕ್ಕಳಾಗಿ ಅವ್ರ ಜೊತೆ ಇರುವಂಥದ್ದು, ಅಂದ್ರೆ ಅವ್ರ ಹತ್ರ ಮಾತಾಡುವಂಥದ್ದು. ಓಕೆ, ಆಗಾಗ ಅವ್ರಿಗೆ ಒಂಟಿತನನ ನಿವಾರಣೆ ಮಾಡುವಂಥದ್ದು, ಅದು ಕೂಡ ಒಂದು ಸೇವೆ ಅಲ್ವಾ? ಮತ್ತೆ ಯಾರು ನಿರ್ಗತಿಕರಿರ್ತಾರೆ, ಮನೆ ಇಲ್ಲದೆ ಇರ್ತಿರ್ತಾರೆ, ಯಾ ಅವರಿಗೆ ಒಂದು ಮನೆ ವ್ಯವಸ್ಥೆಯನ್ನ ಮಾಡಿಕೊಡುವಂಥದ್ದು, ಅಥವಾ ಆ ಒಂದು ಸ್ಥಳಗಳು ಎಲ್ಲೋ ಒಂದಿದೆ. ಈಗ ಬೆಗ್ಗರ್ ಸಿಗ್ತಾನೆ, ಬೆಗ್ಗರ್ ಕಾಲನಿ ಇದೆ, ಆತನ ಗೊತ್ತಿರಲ್ಲ, ಊಟ ಸಿಗುತ್ತೆ ಅಲ್ಲಿ, ಅವ್ರನ್ನ ಚೆನ್ನಾಗಿ ನೋಡ್ಕೋತಾರೆ, ಪೋಷಣೆ ಮಾಡ್ತಾರೆ ಅಂತೇಳಿ ಅವ್ರು ಮಾರ್ಗದರ್ಶನ ಮಾಡೋದು ಅಥವಾ ಅವ್ರನ್ನಲ್ಲಿ ಕಳಿಸ್ಕೊಡೋದು. ಈ ರೀತಿ ಏನಾಗುತ್ತೋ ನಮ್ಮ ಕೈಯಲ್ಲಿ ಅದನ್ನ ನಾವು ಮಾಡ್ಬೇಕಾಗತ್ತೆ. ಬರೀ ಹಣ ಅಲ್ಲ, ಈ ಸೇವೆ ಕೂಡ ನಾವು
ಮಾಡ್ಬೇಕಾಗತ್ತೆ. ಯಾ ನಿಮ್ಗೇನು ಪುಸ್ತಕ ಓದೋದು ಇಷ್ಟ ಇದೆಯಾ? ಹೋಗೋದು. ಯಾರಾದ್ರೂ ಅಂಧರು ಇರ್ತಾರೆ, ಅವ್ರಿಗೆ ಅವ್ರು ಓದಿ ಹೇಳುವಂಥದ್ದು. ಯಾ ಅಥವಾ ಆ ಡಿಸ್ಲೆಕ್ಸಿಕ್ ಅಂತ ಸ್ಟೂಡೆಂಟ್ಸ್ ಏನಿರ್ತಾರೆ, ಆಟಿಸಮ್ ಸ್ಟೂಡೆಂಟ್ಸ್ ಅಂತ ಏನಿರ್ತಾರೆ, ಒಂಥರ ವಿಶೇಷ ರೀತಿಯ ಆ, ಮಕ್ಕಳಿರ್ತಾರೆ, ಅವರಿಗೆ ಸರಿಯಾದ ಬೆಳವಣಿಗೆ ಆಗದೆ ಇರೋಂಥದ್ದು ಮಾನಸಿಕವಾಗಿ, ಅವರು ಕೂಡ ಆಟ ಆಡ್ಸೋದು, ಹೇಳ್ಕೊಡೋದು, ಎಂಗೇಜ್ ಮಾಡೋದು, ಈ ತರ ನಿಮ್ಗೆ ಏನ್ ಇಷ್ಟ ಇದೆ ಅದಕ್ಕೆ ಸಂಬಂಧಪಟ್ಟದ್ದು ನೀವು ಮಾಡ್ಬೋದು. ಅನಿಮಲ್ಸ್ನ ಇಷ್ಟಪಟ್ರೆ ಪ್ರಾಣಿ ಪಕ್ಷಿಗಳನ್ನ ತಗೊಂಡು ಆರೈಕೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳಿಗೆ ನೀಡೋದು. ಈ ರೀತಿ ನಿಮ್ಗೆ ಇಷ್ಟ ಇರೋದನ್ನ ನೀವು ಮಾಡಬಹುದು. ಸೊ ವಾಲಂಟಿಯರ್ ಯುವರ್ ಸ್ಕಿಲ್ಸ್. ಸ್ಕಿಲ್ ನಿಮ್ಮ ಏನಿದೆ, ನಿಮ್ಮ ಕುಶಲತೆ ಏನಿದೆ, ಅದನ್ನ ವಾಲಂಟಿಯರ್ ಮಾಡಿ. ನೀವು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ಅದನ್ನು ವಾಲಂಟಿಯರ್ ಮಾಡಿ. ಕೆಲವೊಮ್ಮೆ ಫಾರ್ ಎಕ್ಸಾಂಪಲ್ ನನಗೆ ಮಾತಾಡೋದು ಇಷ್ಟ ಇರುತ್ತೆ, ಅದನ್ನ ನಾನು ಹೋಗಿ ಅವರಿಗೆ ಮೋಟಿವೇಟ್ ಮಾಡ್ಬೋದು. ಯಾ ಅವರಿಗೆ ಕೆಲವು ಲೀಡರ್ಶಿಪ್ ಸ್ಕಿಲ್ಸ್ ನಾನು ಹೇಳ್ಕೊಡ್ಬೋದು, ಅವರಿಗೆ ಕಾನ್ಫಿಡೆನ್ಸ್ ನ ಹೇಳ್ಕೊಡ್ಬೋದು ಯಾವ ರೀತಿ ಅಂತ ಹೇಳ್ಬಿಟ್ಟು. ಇಷ್ಟೇ ಇರೋದು ಕೆಲಸ. ಇನ್ನೊಬ್ಬರಿಗೆ ನಾವು ಮಾತಾಡಿದ್ವಿ, ಅವರಿಗೆ ಫಿಸಿಕಲ್ ಆಕ್ಟಿವಿಟಿ ಅಂತ ತುಂಬಾ ಇಷ್ಟ ಇರುತ್ತೆ, ಫುಟ್ಬಾಲ್ ಆಡೋದು, ಗೇಮ್ಸ್, ಅದನ್ನೇ ಅವ್ರು ಎಕ್ಸ್ಪರ್ಟ್ ಇರ್ತಾರೆ. ಅದನ್ನ ಹೇಳ್ಕೊಡೋದು ಬೇರೆಯವ್ರಿಗೆ, ಮಕ್ಕಳಿಗೆ, ಯಾರಿಗೆ ಅದನ್ನ ಆಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೆ ಆಸೆ ಇರುತ್ತೆ, ಅದನ್ನ ಹೇಳ್ಕೊಡುವಂಥದ್ದು ಅಲ್ವಾ? ಆಮೇಲೆ ಕನ್ವಿನ್ಸಿಂಗ್ ಸ್ಕಿಲ್ ಗೊತ್ತಿರಲ್ಲ, ಕಮ್ಯುನಿಕೇಶನ್ ಸ್ಕಿಲ್ಸ್ ಗೊತ್ತಿರಲ್ಲ ಕೆಲವರಿಗೆ. ನಾವು ತುಂಬಾ ಚೆನ್ನಾಗಿದೆ ಅದನ್ನ ಅವ್ರಿಗೆ ಹೇಳ್ಕೊಡೋದು. ಅಂದ್ರೆ ನಾವು ಯಾವುದರಲ್ಲಿ ನಿಪುಣರಾಗಿದ್ದೀವಿ, ಯಾವುದರಲ್ಲಿ ಎಕ್ಸ್ಪರ್ಟ್ಸ್ ಆಗಿದ್ದೀರಿ, ಯಾವುದರಲ್ಲಿ ಮಾಸ್ಟರ್ ಆಗಿದ್ದೀವಿ, ಅದನ್ನು ಹೇಳ್ಕೊಡ್ಬೋದು. ಅದು ಸುಲಭ ಕೂಡ ನಮಗೆ. ಯಾವುದೋ ವಿಚಾರನ ಕಲ್ತ್ಕೊಂಡು, ಈ ನಾನು ಸಂಗೀತ ಕಲ್ತ್ಕೊಂಡು, ಚಿತ್ರಕಲೆ ಕಲ್ತ್ಕೊಂಡು ಹೋಗಿ ಅವ್ರು ಹೇಳ್ಕೊಡೋದು ಬೇಡ. ಓಕೆ, ನನಗೆ ಗೊತ್ತಿರೋ, ಆಲ್ರೆಡಿ ನನಗೆ ಗೊತ್ತಿರುವಂತಹ ನನ್ಗಿರುವ ಒಂದು ಕುಶಲತೆ, ಒಂದು ನೈಪುಣ್ಯತೆನ ನಾವು ಬಳಸ್ಕೊಂಡು ಅದನ್ನ ನಾವು ಬೇರೆಯವ್ರಿಗೆ ಹೇಳ್ಕೊಡ್ಬಹುದು. ಅಂದ್ರೆ ಅದನ್ನ ಬೇರೆಯವ್ರಿಗೆ ಕೊಡಬಹುದು. ನಾನು ಏನ್ ಮಾತಾಡ್ತಿದೀವಿ, ಕೊಡ್ತಾ ಇದೀವಿ. ವಿ ಆರ್ ಗಿವಿಂಗ್. ಓಕೆ, ಯು ಆರ್ ನಾಟ್ ಗೋಯಿಂಗ್ ಟು, ವಿ ಆರ್ ನಾಟ್ ಗೆಟಿಂಗ್ ಇಟ್, ವಿ ಆರ್ ಗಿವಿಂಗ್ ಇಟ್. ಸೊ ಬೈ ಗಿವಿಂಗ್ ವಿ ಆರ್ ಗೋಯಿಂಗ್ ಟು ಗೆಟ್ ಮೋರ್, ಅಲ್ವಾ? ಅಥವಾ ನೀವೊಬ್ಬರು ಎಕ್ಸಿಕ್ಯೂಟಿವ್ ಆಗಿದ್ರೆ, ಸೀನಿಯರ್ ಬೋರ್ಡ್ ಮೆಂಬರ್ ಆಗಿದ್ರೆ, ಯಾ ಸೀನಿಯರ್ ಲೆವೆಲ್ ಇದ್ರೆ, VP ಇದ್ರೆ, ಚೇರ್ಮನ್ ಇದ್ರೆ, ಫೌಂಡರ್ ಇದ್ರೆ, ಯಾ ನಿಮ್ಗೆ ಆ ಸ್ಕಿಲ್ಸ್ ಇರುತ್ತೆ, ಎಕ್ಸಿಕ್ಯೂಟಿವ್ ಸ್ಕಿಲ್ಸ್. ಅದನ್ನ ಯಾವ್ದೋ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗಳು ಏನಿದಾವೆ, NGOsಗಳ, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಗಳಿದಾವೆ, ಅಲ್ಲಿ ಅವ್ರಿಗೆ ಕೊರತೆ ಇರ್ತಾರೆ. ಯಾರನ್ನು ಪೇಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರ ಸೇವಾರ್ಥ ಇರುತ್ತೆ, ಅವ್ರ ಸೇವಾ ಮನೋಭಾವ ಇರುತ್ತೆ. ಅಲ್ಲಿ ಅವ್ರಿಗೆ ಗೈಡ್ ಮಾಡುವಂಥದ್ದು, ಮಾರ್ಗದರ್ಶನ ಮಾಡುವಂಥದ್ದು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಇದನ್ನ ಉನ್ನತ ಮಟ್ಟಕ್ಕೆ ಹೆಚ್ಚು ಜನರಿಗೆ ಇದರ ಲಾಭವನ್ನು ಪಡೀಲಿಕ್ಕೆ ಹೇಗ್ ಮಾಡ್ಬೋದು ಅನ್ನೋ ರೀತಿ ಅವ್ರನ್ನ ಏನು ನಾಲೆಜ್ನ ಕೂಡ ಬಳಸ್ಕೋಬಹುದು, ಅದನ್ನ ಅವ್ರಿಗೆ ಕೊಡಬಹುದು. ಯಾ ಯಾವುದೇ ಚಾರಿಟಿ ಇರಲಿ, ಅವ್ರು ಕೂಡ ಕೊಡಬಹುದು. ಓಕೆ, ದೆನ್ ಯು ವಿಲ್ ಗೆಟ್ ಮೋರ್ ದೆನ್ ಯು ಗಿವ್. ಎಸ್, ಇಂಪಾರ್ಟೆನ್ಸ್. ಇದು ನಮಗೆ, ನಾವು ಹೆಚ್ಚು ಕೊಟ್ಟಷ್ಟು ಹೆಚ್ಚು ಬರುತ್ತೆ. ನಮ್ಗೆ ಹೆಚ್ಚು ಬೇಕಾ, ನಮ್ಗೆ ಸಿಂಪಲ್ ಟೆಕ್ನಿಕ್, ಹೆಚ್ಚು ಕೊಟ್ಬಿಡ್ಬೇಕು. ಹೆಚ್ಚು ಇಟ್ಕೊಳ್ಳೋದಲ್ಲ, ಕೈ ಇಟ್ಕೊಳ್ಳೋದಲ್ಲ, ಧಾರಾಳವಾಗಿ ಕೊಟ್ಬಿಡ್ಬೇಕು. ಪ್ರತಿಫಲಾಪೇಕ್ಷೆ ಇಲ್ಲದೆ ಕೊಟ್ಬಿಡ್ಬೇಕು. ಅದು ಮ್ಯಾಜಿಕ್ ಆಗುತ್ತೆ ಸ್ನೇಹಿತರೆ, ಮ್ಯಾಜಿಕ್ ಆಗುತ್ತೆ. ಅದು ಹೇಗೋ ಬರುತ್ತೆ. ಈ ಯೂನಿವರ್ಸ್, ಈ ಬ್ರಹ್ಮಾಂಡ ನಮಗೆ ಅರಿವಿಲ್ಲದ ರೀತಿನೇ ಎಲ್ಲೋ ಬೇರೆ ರೀತಿ ನಮಗೆ ಅದನ್ನ ಕೊಟ್ಟು ಬಿಡುತ್ತೆ. ಮತ್ತೆ ಅದರಿಂದ ಲಾಭಗಳೇನು? ತುಂಬಾ ಲಾಭಗಳಿದೆ ಸ್ನೇಹಿತರೆ. ನೆನ್ನೆ ನಾವು ಮಾತಾಡಿದ್ವಿ, ಇದು ಮಾನಸಿಕವಾಗಿ ನಮಗೆ ಲಾಭ ಕೊಡುತ್ತೆ. ನಮ್ಮನ್ನ, ನಮ್ಮ ಯೋಚನೆಗಳನ್ನ ಉತ್ಕೃಷ್ಟ ಮಟ್ಟದಲ್ಲಿ ಇಡುತ್ತೆ, ಮಟ್ಟದಲ್ಲಿ. ಅದು ಬೇಕಲ್ವಾ ನಮಗೆ? ಆತ್ಮವಿಶ್ವಾಸ ಬೇಕು, ನಮ್ಮ ಬಗ್ಗೆ ನಾವು ಸಾರ್ಥಕತಾ ಮನೋಭಾವ ಇರಬೇಕು, ಅಲ್ವಾ? ನನ್ನಲ್ಲಿ ಈ ಗುಣಗಳಿದೆ ಅಂತ ನನಗೆ ಗೊತ್ತಿರಬೇಕು. ನಾನು ಸೆಲ್ಫ್ ಕ್ರಿಟಿಸೈಸ್ ಮಾಡ್ತಾ ಇದ್ದೀನಿ, ನನ್ನ ಬಗ್ಗೆ ಬರೀ ತಪ್ಪುಗಳನ್ನ ಕಂಡುಹಿಡಿತಾ ಇದ್ದೀನಿ. ಈ ಒಂದು ಮನಸ್ಥಿತಿ ನಾನು ಬದಲಾಯಿಸ್ಕೋಬೇಕು. ನನ್ನ ಬಗ್ಗೆ ಹೆಮ್ಮೆಯ ಭಾವ ಬರ್ಬೇಕು ನನಗೆ. ಯಾವಾಗ ಬರುತ್ತೆ? ನಾನು ಒಳ್ಳೆ ಕೆಲಸಗಳನ್ನು ಮಾಡಿದ್ದೀನಿ ಅಂತ ಅನ್ಕೊಂಡಾಗ ಮಾತ್ರ. ಯಾ ಕೆಟ್ಟ ಕೆಲಸಗಳು ನೆನಪು ಬರ್ತಾ ಇದ್ರೆ, ಯಾವ್ದೋ ತಪ್ಪು ಮಾಡ್ಬಿಟ್ನಲ್ಲಪ್ಪ, ಅಯ್ಯೋ ಆ ರೀತಿ ಮಾಡ್ಬಾರ್ದು, ಮುಗೀತು ಅಲ್ಲಿಗೆ. ನೆಗೆಟಿವಿಟಿ ಬಂತು, ನಮ್ಮ ಗುರಿಯ ಕಡೆ ಹೋಗೋದಕ್ಕೆ ಬಿಡೋದಿಲ್ಲ. ನೋ, ಸದಾ ನಮ್ಮ ಬಗ್ಗೆ ನಮ್ಗೆ ಅಭಿಮಾನ ಇರಬೇಕು, ಯಾ ಹೆಮ್ಮೆ ಇರಬೇಕು, ಸ್ವಗೌರವ ಇರಬೇಕು, ಸ್ವಪ್ರತಿಷ್ಠೆ ಇರಬೇಕು ನಮ್ಮ ಬಗ್ಗೆ. ಆಗಲೇ ನಾವು ಏನನ್ನಾದ್ರೂ ಮಾಡೋದಕ್ಕೆ, ಧೈರ್ಯವಾಗಿ ಮುನ್ನೋದಕ್ಕೆ ಸಾಧ್ಯ, ಆಕ್ಷನ್ ತಗೊಳ್ಲಿಕ್ಕೆ ಸಾಧ್ಯ. ಆಕ್ಷನ್ ತಗೊಂಡ್ರೆ ಏನಾಗುತ್ತೆ?
ಆಟೋಮೆಟಿಕ್ ಆಗಿ ರಿಸಲ್ಟ್ ಬರುತ್ತೆ ಸ್ನೇಹಿತರೆ. ಸರ್ ಆಟೋಮೆಟಿಕ್ ಆಗಿ ಬರುತ್ತೆ. ನೀವು ಅದರಿಂದ ಹೋಗೋದಲ್ಲ. ನಾವು ಕ್ರಮ ತಗೊಳ್ತಾ ಇದ್ರೆ, ಆತ್ಮವಿಶ್ವಾಸದಿಂದ, ಆ ಕ್ವಾಲಿಟಿ ಇದ್ರೆ, ಆ ಗುಣಮಟ್ಟ ಇದ್ರೆ, ಆ ನಿರಂತರತೆ ಇದ್ರೆ, ಕನ್ಸಿಸ್ಟೆನ್ಸಿ ಇದ್ರೆ, ನಮ್ಗೆ ಯಶಸ್ಸು ನಿನ್ನ ಹತ್ರ ಬರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಬರಲೇಬೇಕು, ಅದೇ ನಿಯಮ, ಬ್ರಹ್ಮಾಂಡದ ನಿಯಮ. ಸೊ ಹಾಗಾಗಿ ಒಂದು ರಿಸರ್ಚ್ ಹೇಳುತ್ತೆ, ವಾಲಂಟಿಯರಿಂಗ್ ಅಲ್ಲಿ ಯಾರು ಮಾಡ್ತಾ ಇದ್ದಾರೆ ಇವಾಗ, ವಾಲಂಟಿಯರಿಂಗ್ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದಾರೆ ಇವತ್ತಿನವರೆಗೆ, ಅವರಿಗೆಲ್ಲ ಅವರೆಲ್ಲ ತುಂಬಾ ದಿನಗಳ ಕಾಲ ಬದುಕ್ತಾ ಇದ್ದಾರೆ. ಲಾಂಗಿವಿಟಿ, ಲೈಫ್ ಸ್ಪ್ಯಾನ್ ಜಾಸ್ತಿ ಇದೆ, ಆಯುಷು ವೃದ್ಧಿಯಾಗಿದೆ. ಬರೀ ಬದುಕ್ತಾ ಇದಾರಾ? ಇಲ್ಲ, ಆರೋಗ್ಯಕರವಾದಂತಹ ಒಂದು ಜೀವನವನ್ನು ಮಾಡ್ತಾ ಇದ್ದಾರೆ, ದೈಹಿಕ ಹಾಗೂ ಮಾನಸಿಕ. ಅವರಿಗೆ ಯಾಕಂದ್ರೆ ಸ್ಟ್ರಾಂಗರ್ ಇಮ್ಯೂನ್ ಸಿಸ್ಟಮ್ ಆಗತ್ತಂತೆ, ರೋಗ ನಿರೋಧಕ ಶಕ್ತಿ ಬಲವಾಗಿರುತ್ತಂತೆ. ಅದಿದ್ರೆ ಸಾಕಲ್ಲ, ಯಾವ ಕಾಯಿಲೆಗಳು, ಯಾವ ಬ್ಯಾಕ್ಟೀರಿಯಾ, ಯಾವ ವೈರಸ್ ಬಂದ್ರೆ ಅದು ಹೊಡೆದು ಓಡಿಸ್ಬೇಕು ಅಲ್ವಾ. ಮತ್ತೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭವನೀಯತೆ ಕಡಿಮೆ. ಹೃದಯಾಘಾತ, ಹೃದಯಾಘಾತಕ್ಕೆ ಮೂಲ ಕಾರಣ ಸ್ಟ್ರೆಸ್ ಅಲ್ವಾ. ನಾವು ಸ್ಟ್ರೆಸ್ ಇರಲ್ಲ, ಅವ್ರು ನಮ್ಮ ಬಗ್ಗೆ ದುಡ್ಡು ಹೆಂಗ್ ಮಾಡೋದು, ದುಡ್ಡು ಹೆಂಗಪ್ಪ, ದುಡ್ಡಿಂದೆ ಓಡೋದೇನು, ದುಡ್ಡಿಲ್ವಲ್ಲ, ಈ ಕಷ್ಟ ಆ ಕಷ್ಟ ಇಲ್ಲ. ಈಗ ಅವ್ರು ಖುಷಿಯಾಗಿ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ, ಯಾಕಂದ್ರೆ ಈಗ ಕೊಡ್ತಾ ಇದ್ದಾರೆ ಅವರು, ಬೇರೆಯವ್ರಿಗೆ ದಾನ ಮಾಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಸೆಲ್ಫ್ ಸೆಂಟ್ರಿಕ್ ಆಗಿರೋಕ್ಕಿಂತ ಮನಸ್ಸಿನಲ್ಲಿ ಬೇರೆಯವ್ರ ಜಾಗ ಕೊಡ್ತಾ ಇದ್ದಾರೆ. ಒತ್ತಡ ಆಟೋಮೆಟಿಕ್ ಆಗಿ ಖುಷಿ ಬರುತ್ತೆ, ಡೋಪಮಿನ್ ರಿಲೀಸ್ ಆಗುತ್ತೆ ಸ್ನೇಹಿತರೆ. ದಾನ ಮಾಡಿದಾಗ ನಿಮ್ಗೆ ನೆನಪಿರ್ಬೋದು, ಒಬ್ರಿಗೆ ಏನಾದ್ರು ನೀವು ದಾನ ಮಾಡಿದಾಗ, ಆ ಒಂದು ಕ್ಯಾನ್ಸರ್ ಪೇಷಂಟ್ಗೆ ನೀವು ದುಡ್ಡು ಕೊಟ್ಟು ಅವ್ರು ಬದುಕಿದ್ದಾರೆ ಅಂತಂದಾಗ, ಅಥವಾ ದುಡ್ಡು ಕೊಟ್ಟರು ಸಹಿತ, ಆ ಒಂದು ಚಿಕ್ಕ ಮಕ್ಕಳಿಗೆ, ಬಡ ಮಕ್ಕಳಿಗೆ ನೀವು ಸಹಾಯ ಮಾಡಿದ್ರು ಸಹಿತ, ಯಾವುದೋ ತಂದೆ ತಾಯಿ ಇದ್ರೆ ಮಕ್ಕಳಿಗೆ ಓದಿಸಿದ್ರೆ, ಯಾಕಂದ್ರೆ ನಿರ್ಗತಿಕರಿಗೆ ಆಹಾರ ಮನೆ ಕೊಟ್ರೆ, ನಿಮ್ಗೆ ಎಂತರ ಅವನು ಬೇಡ, ಎಲ್ಲ ಬೇಡ, ಹೋಗಿ ದಾರಿ ಹೋಗ್ತಾರೆ ಭಿಕ್ಷುಕರಿಗೆ ನೀವು ದುಡ್ಡು ಕೊಟ್ರು ಸಹಿತ ನಮ್ಮ ಮನುಷ್ಯ ಖುಷಿ ಆಗುತ್ತೆ ಇಲ್ವೋ? ಯಾಕಾಗತ್ತೆ? ಅದೇ ಡೋಪಮಿನ್. ಆ ಡೋಪಮಿನ್ ನಮಗ್ ಬೇಕು, ಅದೇ ನಮ್ಮ ಆರೋಗ್ಯ. ಆ ಹಾರ್ಮೋನು ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ. ಬಟ್ ಕಾರ್ಟಿಸಾಲು ಆಪೋಸಿಟ್, ಕಮ್ಮಿ ಮಾಡುತ್ತೆ. ಸೊ ಹೆಚ್ಚು ಹೆಚ್ಚು ಡೋಪಮಿನ್ ಬಂದ್ರೆ ಕಾರ್ಟಿಸಾಲ್ ಲೆವೆಲ್ನ ಕಡಿಮೆ ಮಾಡಿ ಇದು ಜಾಸ್ತಿ ಆಗುತ್ತೆ. ಸೊ ಆ ಮನಸ್ಥಿತಿ, ಆ ಮನೋಭಾವ, ಆ ಆ ಸ್ಟೇಟ್ ಆಫ್ ಮೈಂಡ್ ನಮಗ್ ಬೇಕು. ಓಕೆ. ಮತ್ತೆ ಹಾರ್ಟ್ ಅಟ್ಯಾಕ್ ಆದ್ರೂ ಸಹಿತ ಇವರು ಜಾಸ್ತಿ ತೊಂದರೆ ಆಗಲ್ಲ ಅಂತ ಹೇಳುತ್ತೆ ರಿಸರ್ಚ್. ಇಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಸಹಿತ ಅವ್ರಿಗೆ ಏನಂತಾರೆ, ಜೀವ ಹೋಗುವಂಥದ್ದು, ಪ್ರಾಣ ಹೋಗುವಂತಹ ತೀವ್ರತೆ ಇರೋದಿಲ್ಲ, ಬೇಗ ರಿಕವರಿ ಆಗ್ತಾರೆ. ಮತ್ತೆ ಅವರಿಗೆ ಸ್ವಲ್ಪ ಪ್ರತಿಷ್ಠೆ ಇರುತ್ತೆ, ಆತ್ಮಗೌರವ ಇರುತ್ತೆ, ಹೈಯರ್ ಡೀಪರ್ ಸೆನ್ಸ್ ಹೈಯರ್ ಅಂಡ್ ಡೀಪರ್ ಸೆನ್ಸ್ ಆಫ್ ಮೀನಿಂಗ್ ಅಂಡ್ ಪರ್ಪಸ್ ಇನ್ ಲೈಫ್. ಜೀವನದಲ್ಲಿ ನಾನು ಇಲ್ಲಿ ಯಾಕಿದ್ದೀನಿ ಈ ಪ್ರಪಂಚದ ಮೇಲೆ, ಒಂದು ಅದ್ರ ಬಗ್ಗೆ ಅವರಿಗೆ ಒಂದು ಅರ್ಥ ಸಿಕ್ಬಿಟ್ಟಿರುತ್ತೆ, ಒಂದು ಉದ್ದೇಶ ಅವ್ರಿಗೆ ನಾನು ಬಂದಿರೋ ಉದ್ದೇಶ ಏನಿತ್ತು, ಭೂಮಿಯಲ್ಲಿ ಯಾಕಿದ್ದೀನಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದರ ಅರ್ಥ ಅವ್ರು ಕಂಡಿಡ್ಕೊಂಡಿರ್ತಾರೆ. ಅಷ್ಟೊಂದು ಜನ ಗೊತ್ತಿಲ್ಲ, ಕ್ಲಾರಿಟಿನೇ ಇಲ್ಲ, ಯಾಕೆ ಬಂದಿದ್ದೀನಿ, ಬೇರೆಯವರೆಲ್ಲ ಬಂದಿದ್ದಾರೆ, ನಾನು ಬಂದಿದ್ದೀನಿ ನಮ್ಮ ಅಪ್ಪ ಅಮ್ಮನ ಮೂಲಕ, ಅವ್ರು ಕೆಲಸ ಮಾಡ್ತಾರೆ, ನಾನ್ ಕೆಲಸ ಮಾಡು, ಅವ್ರು ಮದುವೆ ಆಗಿದ್ದಾರೆ, ನಾನ್ ಮದುವೆ. ಕನ್ಫಾರ್ಮಿಟಿ ಸ್ನೇಹಿತರೆ, ಡಿಫ್ರೆಂಟ್ ಆಗಿ ಏನು ಮಾಡಲ್ಲ. ಶಾಲೆನೂ ಅದೇ ತರ ನಮ್ಗೆ ಕಲ್ಸ್ಕೊಡೋದು, ನಮ್ಮ ಎಜುಕೇಶನ್ ಸಿಸ್ಟಮ್ ಆ ರೀತಿ ಇದೆ. ಬಾಲ್ಯ ಮನೆಯ ಪರಿಸರ ಆ ತರ ಇದೆ. ಅವರೆಲ್ಲ ಮಾಡ್ತಾರೆ, ನೀನು ಮಾಡು ಅಷ್ಟೇ. ಅವ್ರು ಶಾಲೆಗೆ ಹೋಗ್ತಾರೆ, ನೀನು ಶಾಲೆಗೆ. ಅವ್ರು ಊಟ ಮಾಡ್ತಾರೆ, ನೀವು ಊಟ ಮಾಡು. ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, 9 to 5 ಜಾಬ್, ನೀವು ಹೋಗು. ಅವ್ರು ಮದುವೆ ಆಗ್ತಾರೆ, ಮದುವೆ ಆಗ ಮಕ್ಕಳು ಮಾಡ್ಬೇಕು, ಮಾಡು, ಇಷ್ಟೇ ಅಲ್ಲ ಅಲ್ವಾ. ಸೊ ಹೀಗಾಗಿ ನಾವೇನ್ ಮಾಡ್ಬೇಕಾಗತ್ತೆ, ಇದು ಎಲ್ಲರೂ ಮಾಡುವಂತಹ ಕ್ರಿಯೆ, ವಿತೌಟ್ ಅಪ್ಲೈಯಿಂಗ್ ಅವರ್ ಬ್ರೈನ್ಸ್. ಯಾಕಂದ್ರೆ ಬ್ರೈನ್ ಅಪ್ಲೈ ಮಾಡಕ್ ನಮ್ಗೆ ಅವಕಾಶ ಇಲ್ಲ, ನಮ್ಮ ಪರಿಸರ ಹೇಗಿದೆ, ನಾವು ಬೆಳ್ಕೊ ಬಂದಿರ್ತೀವಿ, ಅದ್ರಲ್ಲಿ ನಮ್ಗೆ ಗೊತ್ತಿರೋ ವಿಚಾರ ಅಲ್ವಾ. ಮನುಷ್ಯ ಸನ್ನಿವೇಶಗಳ ಶಿಶು. ಸನ್ನಿವೇಶ ಹೇಗ್ ಸೃಷ್ಟಿ ಆಗುತ್ತೆ, ಹಾಗೆ ನಿರ್ಮಾಣ ಆಗ್ತಾ ಹೋಗ್ತಾನೆ. ಓಕೆ. ಓಕೆ. ಸೊ ಹಾಗಾಗಿ ಡೆವಲಪ್ ಇಂಪಾರ್ಟೆಂಟ್ ಸಕ್ಸಸ್ ಸ್ಕಿಲ್ ಆ ಥರ ಇದೆ. ಈಗ ಅದನ್ನ ಕೆಲವು ಕಂಪನಿಗಳು ಕೂಡ ಅದನ್ನ ಎನ್ಕರೇಜ್ ಮಾಡ್ತಾ ಇದ್ದಾರೆ ಈಗ. ಯಾ ನಿಮಗೆ ನೀವು ವಾಲಂಟರಿ ಮಾಡ್ತಾ ಇದ್ದರೆ, ನೀವು ಬೇರೆಯವ್ರ ಸಮಯ ಕೊಡ್ತಾ ಇದ್ದರೆ, ದಾನ ಸೇವೆಯಲ್ಲಿ ತೊಡಗಿದ್ದರೆ, ಅದು ಡಾಕ್ಯುಮೆಂಟ್ ಮಾಡಿದರೆ, ಕೆಲವು ಕಂಪನಿಗಳು ಅವರಿಗೆ ಕೆಲಸ ಕೊಡೋದಕ್ಕೆ ಪ್ರಾಮುಖ್ಯತೆ ನೀಡುತ್ತೆ. ಬೇರೆ ಕ್ಯಾಂಡಿಡೇಟ್ಗಳಿಗೆ ಜೊತೆ ಹೋಲಿಕೆ ಮಾಡಿದಾಗ ಇವರಿಗೆ ಕೆಲಸ ಸಿಗುವ ಅವಕಾಶ ಹೆಚ್ಚಾಗಿರುತ್ತೆ. ಅದು ಕೂಡ ಈಗ ಎಷ್ಟೋ ಕಂಪನಿಗಳು ಮಾಡ್ತಾ ಇದ್ದಾರೆ. ಯಾಕೆ?
ಯಾಕೆ ಅಂತ ಹೇಳಿದ್ರೆ ಕಂಪನಿ ಕೂಡ ಗೊತ್ತು, ಒಬ್ಬ ವ್ಯಕ್ತಿ ಯಾರ ಬಗ್ಗೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾನೆ, ಬೇರೆಯವ್ರಿಗೆ ದಾನ ಮಾಡ್ತಾನೆ, ಅವನ ಮನಸ್ಸು ತುಂಬಾ ಒಳ್ಳೇದಿರುತ್ತೆ. ಅವನು ಯಶಸ್ವಿ ವ್ಯಕ್ತಿಯ ರೀತಿಲಿ ಯೋಚನೆ ಮಾಡ್ತಾನೆ. ಅವನು ಬೇರೆಯವ್ರಿಗೋಸ್ಕರ ಮನ ಮಿಡಿತಾ ಇದೆ ಅಂದ್ರೆ ಅರ್ಥ ಏನು? ಅವನ ಅಂತಃಕರಣ ಇದೆ, ಅನುಕಂಪ ಇದೆ. ಸೊ ಕಂಪನಿ ಕೂಡ ಅವನು ಅದೇ ರೀತಿ ನೋಡ್ತಾನೆ, ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೋತಾನೆ, ನಮ್ಮ ಕಸ್ಟಮರ್ಸ್ ಕಷ್ಟಗಳನ್ನ ಕೂಡ ಅರ್ಥ ಮಾಡ್ಕೋತಾನೆ. ಏನು ಇಲ್ಲದೆ ಒಬ್ಬರಿಗೆ ದಾನ ಮಾಡ್ತಾ ಇರೋನು ಸಂಬಳ ತಗೊಂಡ್ರೆ ಯಾವ ರೀತಿ ಕೆಲಸ ಮಾಡ್ಬೋದು, ಈ ತರ ಲೆಕ್ಕಾಚಾರ. ನಿಜ ಕೂಡ ಸ್ನೇಹಿತರೆ, ನಿಜ ಕೂಡ ಇದು. ಯಾ ಸೊ ಅಂಥವ್ರು ಕಂಪನಿ ಕೆಲಸ ಸಿಗೋದ್ರ ಜೊತೆಗೆ ಕಂಪನಿಯಲ್ಲಿ ಅವರಿಗೆ ವಿಶೇಷವಾದ ಸ್ಥಾನಮಾನ ಇದೆ. ಈಗ ನಾನು ಹೇಳಿದ್ನಲ್ಲ, ನಮ್ಮ ವೈಫ್ ಕಚೇರಿನಲ್ಲಿ ಅವ್ರನ್ನೆಲ್ಲ ಗುರುತಿಸ್ತಾರೆ. ಇಡೀ ಅವರ ಏನಂತಾರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಗುರುತಿಸ್ತಾರೆ ಆ ಒಂದು ಕೆಲಸಕ್ಕೋಸ್ಕರ ಅವ್ರಿಗೆ ರೆಕಗ್ನಿಷನ್ ಕೊಡ್ತಾರೆ. ಅದು ದುಡ್ಡು ಇರ್ಬೋದು, ಸರ್ಟಿಫಿಕೇಟ್ ಇರ್ಬೋದು, ಅದು ಬೇರೆ ಬೇರೆ ವಿಚಾರ, ಎನ್ಕರೇಜ್ಮೆಂಟ್ ಇರ್ಬೋದು. ಅದು ಬೇಕಾಗುತ್ತೆ ಮನುಷ್ಯನಿಗೆ. ಪ್ರಶಂಸೆಗಳು ಬೇಕು, ಮೆಚ್ಚುಗೆಗಳು ಬೇಕು. ನಮ್ಮ ಒಂದು ಆತ್ಮವಿಶ್ವಾಸವನ್ನ ಹೆಚ್ಚಿನ ಮಟ್ಟದಲ್ಲಿ ಇಟ್ಕೋಬೇಕಾಗುತ್ತೆ ಅಂದ್ರೆ ಇದೆಲ್ಲ ಮಾಡ್ತಾ ಇರಬೇಕು. ಯಾರೋ ಜನ ಹೊಗಳ್ತಾರಲ್ವಾ ನಿಮ್ಗೆ, ಥ್ಯಾಂಕ್ ಯು, ನಿಮ್ಗೆ ಒಳ್ಳೇದಾಗ್ಲಿ, ನೀವು ನಮ್ಗೆ ಸಹಾಯ ಮಾಡಿದ್ರಿ ಅಂದಾಗ ಎಷ್ಟು ಯಾವ ಒಂದು ಭಾವ ನಮ್ಮಲ್ಲಿ ಮೂಡುತ್ತೆ. ನಾವು ಇಲ್ಲಿಂದ ನಡ್ಕೊಂಡೋಗಿ ಪಾದಯಾತ್ರೆ ಯಾವುದೋ ಒಂದು ದೇವತಾ ಕ್ಷೇತ್ರಕ್ಕೆ ಹೋಗಿ ನಾವಲ್ಲಿ ಕೈ ಮುಗಿದ್ರು ಅಂತ ಒಂದು ಅನುಭವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೊಬ್ರು ನಮ್ಮ ಹಾರೈಸ್ತಾರಲ್ಲ, ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಗೆ ನಿಮ್ಮನ್ನ ಹೆತ್ತವರು ಎಷ್ಟು ಪುಣ್ಯ ಮಾಡಿದ್ರು ಅಂತೆಲ್ಲ ಏನು ಹೇಳ್ತಾರೆ, ಆ ಮಾತು ಕೇಳ್ತಾ ಇದ್ರೆ ಅದ್ರ 10 ಪಟ್ಟಷ್ಟು ಏನು ಇಂಪ್ಯಾಕ್ಟ್ ಆಗುತ್ತೆ ಒಳಗಡೆ. 10 ಪಟ್ಟಷ್ಟು ಬದಲಾವಣೆ ಆಗುತ್ತೆ, ನಮಗೆ ಪರಿವರ್ತನೆ ಆಗುತ್ತೆ, ಲಾಭ ಬರುತ್ತೆ ಸ್ನೇಹಿತರೆ, ಸೈಕಾಲಜಿಕಲಿ. ಎಸ್. ಯಾ ಸೊ ಇದ್ರ ನಮ್ಗೆ ಇನ್ನೂ ಏನಪ್ಪಾ ಅಂದ್ರೆ, ನಾವು ವಾಲಂಟಿಯರಿಂಗ್ ಅಲ್ಲಿ ಮಾಡುವಾಗ ಇಲ್ಲೊಂದು ಆಸ್ಪತ್ರೆ ಇದೆ, ಸಾಯಿಬಾಬಾ ಆಸ್ಪತ್ರೆ, ಅದ್ರ ಬಗ್ಗೆ ನಾವು ಲೆಕ್ಕ ಮಾಡಿದ್ವಿ ಮೊನ್ನೆ. ಅಲ್ಲೂ ಕೂಡ ವಾಲಂಟಿಯರಿಂಗ್ ಮಾಡ್ಬೋದು. ನಾವು ಕೂಡ ಹೋಗಿ ಅಲ್ಲಿ ರೋಗಿಗಳಿಗೆ ಮಾರ್ಗದರ್ಶನ ನೀಡೋದು, ಅವ್ರನ್ನ ಕರ್ಕೊಂಡು ಹೋಗುವಂಥದ್ದು, ಯಾ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸೋದು, ಅವರಿಗೆ ಒಳ್ಳೆಯ ಮಾತುಗಳನ್ನ ಆಡುವಂಥದ್ದು, ಇದೆಲ್ಲ ಮಾಡ್ಬೋದು. ಡಾಕ್ಟರ್ಸ್ ಬಂದು ಫ್ರೀಯಾಗಿ ಆಪರೇಷನ್ ಮಾಡ್ತಾರೆ. ಪ್ರತಿಯೊಬ್ಬರು ಅಲ್ಲಿ ಎಲ್ಲ ಕೆಲಸ ಪ್ರತಿಯೊಂದು ಅಡ್ಮಿನಿಸ್ಟ್ರೇಷನ್ ಅವರು ಕೂಡ ವಾಲಂಟಿಯರಿಂಗ್ ಮಾಡ್ತಾರಲ್ಲ. ಈ ತರದ್ದು ಕೆಲಸಗಳನ್ನು ಮಾಡಿದಾಗ ನಮ್ಗೇನಾಗುತ್ತೆ, ಅಲ್ಲಿ ಸಮಾನ ಮನಸ್ಕರು ಬಂದಿರ್ತಾರೆ. ಯಾವುದೇ ವರ್ಗ, ಜಾತಿ, ಭೇದ ಭಾವ, ಸಮಾಜದ ವಿವಿಧ ಸ್ತರಗಳು, ಹಂತಗಳಲ್ಲಿರುವಂತಹ ವ್ಯಕ್ತಿಗಳು, ಶ್ರೀಮಂತರು, ಬಡವರು ಎಲ್ಲ ಇರ್ತಾರೆ, ಸಮಾನ ಮನಸ್ಕರು. ಅವರ ಪರಿಚಯ ಆಗುತ್ತೆ, ನೆಟ್ವರ್ಕ್ ಇಂಪ್ರೂವ್ ಆಗುತ್ತೆ ನಮಗೆ. ನೆಟ್ವರ್ಕಿಂಗ್ ಅದು ಮುಖ್ಯ. ನಮಗೆ ಆ ಪರಿಚಯ ಆದಾಗ ಏನಾಗುತ್ತೆ, ನಾಳೆ ದಿನ ಮತ್ತೊಂದು ಕಾರ್ಯ ಮಾಡಬೇಕಾದಾಗ ಅವರ ಸಹಾಯ ನಿಮಗೆ ಸಿಗುತ್ತೆ, ಅವರಿಗೆ ನಿಮ್ಮ ಸಹಾಯ ಸಿಗುತ್ತೆ. ಹಾಗಾಗಿ ಒಟ್ಟಿಗೆ ನಾವು ಹೆಚ್ಚು ಹೆಚ್ಚು ಮಹತ್ತರವಾದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ಬೋದು ಸಮಾಜಕ್ಕೆ, ಅಲ್ವಾ? ಸೊ ಇದು ಮುಖ್ಯವಾದ ಅಡ್ವಾಂಟೇಜಸ್. ಅನ್ಎಕ್ಸ್ಪೆಕ್ಟೆಡ್ ಕೆರಿಯರ್ ಅಂಡ್ ಬಿಸ್ನೆಸ್ ರಿವಾರ್ಡ್ಸ್. ಎಸ್, ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತಾರೆ. ಡಿಲ್ಲೋನ್ಸ್ ಕಾಫಿ ರೋಸ್ಟರ್ಸ್ ಅಂತ ಒಂದು ಕಂಪನಿ ಇದೆ, ಕಾಫಿ ಬೀನ್ಸ್ ನ ಮಾರುವಂತ ಕಂಪನಿ, ಅದು ಅಮೆರಿಕಾದಲ್ಲಿ. ಅದು ಒಂದು ಉದಾಹರಣೆ. ಅವ್ರ ಪಾಲಿಸಿ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ವ್ಯಕ್ತಿನ ಅವರು ಹೈಯರ್ ಮಾಡ್ತಾರೆ, ಕೆಲಸದ ಮೇಲೆ ತಗೊಂಡ್ರೆ, ಒಂದು ವ್ಯಕ್ತಿನ, ಒಂದು ಬಡ ವಿದ್ಯಾರ್ಥಿನ ಅವರು ಒಂದು ಬಡ ವಿದ್ಯಾರ್ಥಿನ ಸ್ಪಾನ್ಸರ್ ಮಾಡ್ತಾರೆ. ಎಷ್ಟು ಅದ್ಭುತವಾಗಿದೆ. ಹೊಸ ಯಾವುದೇ ವ್ಯಕ್ತಿ ಜಾಯ್ನ್ ಆಗಲಿ, ಅವ್ರ ಎಂಪ್ಲಾಯೀಸ್ ಎಷ್ಟು ಜನ ಇದಾರ, ಸಪೋಸ್ 20,000 ಎಂಪ್ಲಾಯೀಸ್ ಇದ್ರೆ 20,000 ಬಡ ವಿದ್ಯಾರ್ಥಿಗಳಿಗೆ ಅವರು ಎಜುಕೇಶನ್ಗೆ ಸ್ಪಾನ್ಸರ್ ಮಾಡುವಂಥದ್ದು. ಅದು ಹೇಗೆ ಸ್ಪಾನ್ಸರ್ ಮಾಡೋದು? ಕಂಪನಿ ಹೆಸರಲ್ಲ, ಆ ವ್ಯಕ್ತಿ ಹೆಸರಲ್ಲಿ. ನೋಡಿ ಎಷ್ಟು ಅದ್ಭುತವಾಗಿದೆ. ನೋಡಿ, ನನ್ನನ್ನೇನೋ ಕೆಲಸಕ್ಕೆ ಸೇರಿಸ್ಕೊಂಡ್ರೆ ನನಗೆ ಒಂದು ವಿದ್ಯಾರ್ಥಿನ ಸ್ಪಾನ್ಸರ್ ಮಾಡ್ತಾ ಇದೀಯ ನೀನು ಅಂತ ಹೇಳಿ ದುಡ್ಡು ಕಂಪನಿನೇ ಕೊಡೋದು. $35 ಏನೋ ತಿಂಗಳಿಗೆ, ಅದು ಎಷ್ಟೋ ಇರುತ್ತೆ. ಮತ್ತೆ ಆ ವ್ಯಕ್ತಿಯ ಜೊತೆಗೆ ನಾನು ಒಡನಾಟ ಮಾಡ್ಬೋದು. ಅಂದ್ರೆ ಒಂದು ಬರ್ತ್ಡೇ ಇದ್ರೆ ಶುಭಾಶಯಗಳನ್ನ ಕೋರ್ಬಹುದು, ಆಗಾಗ ಮಾತಾಡ್ಬೋದು. ಯಾ ಕ್ರಿಸ್ಮಸ್ ಆ ಹಬ್ಬಗಳು ಬಂದ್ರೆ ಗಿಫ್ಟ್ ಉಡುಗೊರೆಗಳನ್ನ ಕಳಿಸ್ಬೋದು. ಎಷ್ಟು ಅದ್ಭುತವಾಗಿದೆ. ಏನಂತ ಒಂದು ಭಾವನೆ ಬರುತ್ತೆ ಸ್ನೇಹಿತರೆ ಅವಾಗ. ಕಂಪನಿ ಮಾಡ್ತಾರೆ CSR ಪ್ರೋಗ್ರಾಮ್, ಅದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನಾವು ಗುಂಪಾಗಿ ಹೋಗಿ ಮಾಡ್ಬಿಟ್ಟು ಬರ್ತೀವಿ. ಹಳ್ಳಿ ರಸ್ತೆ ಸರಿ ಮಾಡೋದು, ಬೀದಿ ದೀಪ ಹಾಕೋದು, ಯಾ ಎಲ್ಲ ಎಲ್ಲ ಇರ್ತದೆ. ಬಟ್ ಇಂಡಿವಿಜುವಲ್ ಆಗಿ ನಾನೇ ಮಾಡ್ತಾ ಇದ್ದೀನಿ ಅಂತಂದಾಗ ಆ ವ್ಯಕ್ತಿಯ ಮಾರಲ್ ಹೇಗಿರುತ್ತದೆ ಕಂಪನಿನಲ್ಲಿ, ಎಷ್ಟು ಖುಷಿ ಆಗುತ್ತೆ, ಎಷ್ಟು ಹೆಮ್ಮೆ ಆಗುತ್ತೆ, ಎಷ್ಟು ಸಂತೋಷ ಆಗುತ್ತೆ. ಅದು ಬೇಕು ಕಂಪನಿಗೆ.
ಅವರು ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡಿತಾ ಇದ್ದಾರೆ. ಏನು, ಒಂದು ಸೊಸೈಟಿಗೆ ಸೇವೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಂಪನಿಗೆ ಲಾಭ ಆಗ್ತಾ ಇದೆ. ಹೇಗೆ? ಆ ಎಂಪ್ಲಾಯಿ ಏನು ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಆ ಎಂಪ್ಲಾಯಿಯ ಮೊರಲ್ ಹೈ ಲೆವೆಲ್ ಇರುತ್ತೆ, ಅವನಿಗೆ ಸಾರ್ಥಕತಾ ಮನೋಭಾವ ಬಂದ್ಬಿಟ್ಟಿರುತ್ತೆ, ನಾನು ಯಾರಿಗೋ ಸಹಾಯ ಮಾಡ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇದೆಲ್ಲ ಮಾಡೋದ್ರಿಂದ ನಮಗೆ ಮನಸ್ಥಿತಿ, ಮನೋಭಾವದ ಮೇಲೆ ಪರಿಣಾಮ, ಅದೇ ನಮಗೆ ಬೇಕಾಗಿರೋದು, ಅದೇ ನಮ್ಮನ್ನ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಮಾಡುವಂಥದ್ದು, ಅಲ್ವಾ? ಹಾಗಾಗಿ ಅದೊಂದೇ ಮಾಡೋದಲ್ಲ, ಇನ್ನೊಂದು ರೀತಿ ಏನಾಗುತ್ತೆ ಅಂದ್ರೆ ಆ ಫೋಟೋಸ್ ಎಲ್ಲ ಅಲ್ಲಿ ಹಾಕಿರ್ತಾರಂತೆ ಕಂಪನಿ, ಅಲ್ಲಿ ಎಲ್ಲರೂ ಹಾಕ್ತಾರೆ, ನಾವು CSR ಮಾಡ್ತಾ ಇದೀವಿ, ಅಷ್ಟು ಲಕ್ಷ ಇಷ್ಟು ಲಕ್ಷ ಆ ದುಡ್ಡನ್ನ ನಾವು ಅಷ್ಟು ಮಿಲಿಯನ್ ಗಟ್ಲೆನ ನಾವು ಸ್ಪೆಂಡ್ ಮಾಡ್ತಾ ಇದೀವಿ. ಈಗೆಲ್ಲ ಕಂಪನಿಯವರು 2% ಮಿನಿಮಮ್ ಮಾಡಲೇಬೇಕು, ಅದಕ್ಕೆ ರೂಲ್ ಆಗಿದೆ. ಅದಕ್ಕೆ ನೀರೇನು ಎಷ್ಟೊಂದು ಜನ ಮಾಡ್ತಾರೆ, CSR ಆಕ್ಟಿವಿಟಿಯಲ್ಲಿ ತೊಡಗಿಸ್ಕೋಬೇಕಾಗತ್ತೆ. ಮತ್ತೆ ಎನ್ವಿರಾನ್ಮೆಂಟ್ಗೆ ಕಾರ್ಬನ್ ಫುಟ್ ಪ್ರಿಂಟ್ ನ ಏನು ಕಡಿಮೆ ಮಾಡೋದಕ್ಕೆ ನಾವೇನ್ ಮಾಡ್ತಿದ್ದೀವಿ, ಆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನ ಬಳಸ್ತಾ ಇದ್ದೀವಿ ನಾವು ಟ್ರಾನ್ಸ್ಪೋರ್ಟೇಷನ್ ಫ್ಲೀಟ್ ಅಲ್ಲಿ, ಈ ತರ ಏನೇನೋ ಹೇಳ್ಕೊಂತಾರೆ. ಮತ್ತೆ ನೀರ್ನ ವಾಟರ್ಲೆಸ್ ಯುರಿನರಿ ಅಂತ ಇರುತ್ತೆ, ಆ ನೀರ್ ಹಾಕೋಷ್ಟೇ ಇಲ್ಲ. ಈ ತರ ಇಷ್ಟು ಲಕ್ಷಗಟ್ಟಲೆ ಇಷ್ಟು ಗ್ಯಾಲನ್ ನೀರ್ನ ನಾನು ಸೇವ್ ಮಾಡಿದೆ ಅಂತ ಡಾಟಾನು ಇಟ್ಕೋಬೇಕಾಗತ್ತೆ ಅಲ್ವಾ? ನಾನು ಎನ್ವಿರಾನ್ಮೆಂಟ್ಗೆ ಹೇಗೆ ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ, ಅಥವಾ ಅಷ್ಟು ಲಕ್ಷ ಮರಗಳನ್ನ ನಾವು ಹಾಕ್ಸಿದೀವಿ, ಗಿಡಗಳನ್ನ ಇಳಿಸಿದೀವಿ ಅಂತ ಎಲ್ಲ ಇರುತ್ತೆ ಕಂಪನಿಗಳು. ಇವರು ಸಹಿತ ಏನ್ ಮಾಡಿದ್ರೆ ಫೋಟೋಗಳನ್ನ ಅವ್ರು ಮಾಡಿರುವಂತಹ ಸೇವಾ ಕಾರ್ಯಗಳನ್ನ ನೆನಪಿಸ್ಕೊಳ್ತಾರಲ್ಲ, ಅವ್ರು ಸ್ಲೈಡ್ಸ್ ಅಲ್ಲಿ ಹಾಕೋತಾರೆ, ಕಂಪನಿ ಪ್ರೆಸೆಂಟ್ ಮಾಡುವಾಗ ಬೇರೆ ಕಸ್ಟಮರ್ ಕೂಡ ಅವ್ರು ಹೇಳ್ತಾರೆ, ನಾವು ಈ CSR ಅಲ್ಲಿ ಇದ್ದೀವಿ, ನಾವು ಈಗಾಗಲೇ ಇಷ್ಟು ಜನಕ್ಕೆ ಸಹಾಯ ಮಾಡ್ತಾ ಇದ್ದೀವಿ ಅಂತ. ಸೊ ಈ ಫ್ಯಾಕ್ಟ್ರಿನ ವಾಕ್ ಥ್ರೂ ಬರ್ತಾರೆ ಕಸ್ಟಮರ್ಸ್ ನೋಡೋದಕ್ಕೆ, ಮೀಟಿಂಗ್ ಮಾಡಿಬಿಟ್ಟು ಏನೇನು ನಡೀತಾ ಇದೆ, ಹೇಗೆ ನಡೀತಾ ಇದೆ ನಿಮ್ಮ ಕಂಪನಿ, ಯಾಕಂದ್ರೆ ಬಿಫೋರ್ ಗಿವಿಂಗ್ ಬಿಸ್ನೆಸ್ ಅದೆಲ್ಲ ಮಾಡುವಂಥದ್ದು ವಾಡಿಕೆ. ಬೇರೆ ಬೇರೆ ಕಸ್ಟಮರ್ಸ್ ಬರ್ತಾರೆ, ಬಂದಾಗ ಈ ಚಿತ್ರಗಳನ್ನು ನೋಡ್ತಾರೆ, ಏನಿದು ಅಂತ ಕೇಳ್ತಾರೆ, ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ಈ ತರ ನಾವು ಇದರಲ್ಲಿ ಭಾಗಿಯಾಗಿದ್ದೀವಿ, ನನ್ನ ಒಬ್ಬ ಎಂಪ್ಲಾಯಿ ಒಬ್ಬರನ್ನ ಹೈಯರ್ ಮಾಡಿದ್ರೆ ಅವ್ರಿಗೆ ಈ ರೀತಿ ಒಂದು ಕಾರ್ಯಕ್ರಮ ನಾವು ಆ ಇಟ್ಕೊಂಡಿದ್ದೀವಿ, ಹಾಗಾಗಿ ನಾವು ಸೇವೆಯಲ್ಲಿ ತೊಡ್ಕೊಂಡಿದ್ದೀವಿ ಅಂತ ಹೇಳಿದಾಗ ಏನಾಗುತ್ತೆ ಸ್ನೇಹಿತರೆ, ಕಸ್ಟಮರ್ಸ್ಗೆ ಕೂತ್ಕೊಂಡು ಪ್ರೆಸೆಂಟೇಷನ್ ಅಲ್ಲಿ ನಮ್ಮ ಕಂಪನಿ ಇಷ್ಟು ಈ ತರ ಕ್ವಾಲಿಟಿ ಕೊಡುತ್ತೆ, ಈ ತರ ಏನು ವಾಲ್ಯೂಮ್ ಇದೆ ನಮ್ಮಲ್ಲಿ, ಹ್ಯಾಂಡಲ್ ಮಾಡ್ತೀವಿ, ಇಷ್ಟು ಲಾಭ ಮಾಡ್ತಾ ಇದ್ದೀವಿ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಎಷ್ಟೋ ಕಸ್ಟಮರು ಆ ಪ್ರೆಸೆಂಟೇಷನ್ ಅಂತಾನು ಹೋಗಲ್ಲ, ಓಕೆ ನನಗೆ ಆರ್ಡರ್ ನಾನು ಪ್ಲೇಸ್ ಮಾಡ್ತೀನಿ ಅಂತ ಹೇಳ್ಬಿಡ್ತಾರಂತೆ. ಎಷ್ಟೋ ಜನ ಪ್ರೆಸೆಂಟೇಷನ್ ಅಲ್ಲಿ ಕೂತಿದ್ರು ಸಹ ಅವ್ರಿಗೆ ಆ ಒಂದು ಈ ಕಂಪನಿ ಬಗ್ಗೆ ಆಲ್ರೆಡಿ ಇಂಪ್ರೆಷನ್ ಇರೋದ್ರಿಂದ ಬೇಗ ಸೇರ್ತಾ ಇದಾರಂತೆ, ಆಗ ಕಂಪನಿ ಕೂಡ ಬೆಳೀತಾ ಇದೆ. ಸಿ, ಒಂದೇ ಕಲ್ಲಲ್ಲಿ ಎರಡು ಹಾಗಾಗ್ಬಿಟ್ಟು ಸ್ವಾರ್ಥ ಅಲ್ಲ, ಕಂಪನಿ ಬೆಳೆದ್ರೆ ಮತ್ತೆ ಎಷ್ಟು ಜನ ಎಂಪ್ಲಾಯೀಸ್ ನ ಹೈಯರ್ ಮಾಡ್ಬೋದು, ಮತ್ತೆ ಹೆಚ್ಚು ಜನರಿಗೆ, ನಿರ್ಗತಿಕರಿಗೆ ಸಹಾಯ ಮಾಡಬಹುದು. ಎಷ್ಟು ಅದ್ಭುತವಾಗಿದೆ ಅಲ್ವಾ? ಓಕೆ. ಸೊ ಚಿಕನ್ ಸೂಪ್ ಫಾರ್ ದಿ ಸೋಲ್ ಅಂತ ಈಗ ನಾವು ಲೇಖಕರು ಏನಿದ್ದಾರೆ, ಈಗ ನಾವು ಮಾಡ್ತಾ ಇದ್ದೀವಿ, ಈ ಒಂದು ಸಕ್ಸಸ್ ಪ್ರಿನ್ಸಿಪಲ್ಸ್ ನ ಕಲಿತಾ ಇದ್ದೀವಿ. ಆ ಲೇಖಕರು, ಮೂಲ ಲೇಖಕರು ಜಾಕ್ ಕ್ಯಾನ್ಫೀಲ್ಡ್ ಅವರ ಪುಸ್ತಕ ಚಿಕನ್ ಸೂಪ್ ಫಾರ್ ದಿ ಸೋಲ್ ಅಂತ ಇದೆ. ಅವರು ಸಹಿತ ಅದೊಂದು ಸೀರೀಸ್ ಇರುತ್ತೆ, ಅದರಲ್ಲಿ ಯಶಸ್ವಿ ವ್ಯಕ್ತಿಗಳ ಸ್ಟೋರೀಸ್ ಇರುತ್ತೆ, ಹೇಗೆ ಅವರು ಕಷ್ಟದಿಂದ ಒಂದು ಸಾಧನೆವರೆಗೂ ಹೇಗೆ ಬಂದ್ರು, ಹಂತ ಹಂತವಾಗಿ ಯಾವ ಒಂದು ಟೆಕ್ನಿಕ್ ನ ಫಾಲೋ ಮಾಡೋರು, ಏನ್ ಕಷ್ಟಗಳು ಅವ್ರಿಗೆ ಬಂತು, ಅದನ್ನ ಏನ್ ನಿವಾರಿಸ್ಕೊಂಡ್ರು, ಈ ತರದೆಲ್ಲ ಬರ್ದಿರ್ತಾರೆ. ಯಾಕಂದ್ರೆ ಸ್ಫೂರ್ತಿ ನೋಡೋದಕ್ಕೆ. ಪುಸ್ತಕದ ಉದ್ದೇಶನೇ ಏನಪ್ಪಾ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿರುವ ಬಿಲಿಯನ್ ಗಟ್ಟರೆ ಜನರಿಗೆ ಈ ಕಥೆಗಳನ್ನ ಬೇರೆಯವ್ರನ್ನ ನೋಡಿದಾಗ ಪ್ರೇರಣೆ ಬರುತ್ತೆ, ಆತ್ಮವಿಶ್ವಾಸ ಬರುತ್ತೆ, ಅಲ್ವಾ? ನಾವು ಯಾವ್ದಾದ್ರು ಒಂದು ವಿಡಿಯೋ ನೋಡಿದಾಗ ಬೆಳಿಗ್ಗೆನೆ ಎದ್ದು ಮಲಗಿರುವಾಗ ಅಥವಾ ಒಂದು ಕೋಟ್ ನೋಡಿದಾಗಲೇ ನಾವು ಪ್ರೇರಣೆ ಬಂದ್ಬಿಡಲ್ವಾ? ಗುಡ್ ಮಾರ್ನಿಂಗ್ ಕೋಟ್ ಬಂದಾಗ, ಹೌದಲ್ವಾ? ಓ ಹೌದಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ, ನನ್ನಲ್ಲೂ ಸಾಮರ್ಥ್ಯ ಇದೆ, ನಾನು ಮಾಡ್ತೀನಿ ಅಂತ ಎದ್ಬಿಡೋ ತರ ಆಗ್ಬಿಡಲ್ವಾ? ಬರೀ ಒಂದು ಚಿಕ್ಕ ಕೋಟ್, ಚಿಕ್ಕದೊಂದು ವಿಡಿಯೋ, ಯಾರ್ದೋ ಬೇರೆಯವ್ರ ಸಾಧಕರು ಒಂದು ಮಾತು, ಮೋಟಿವೇಶನಲ್ ಸ್ಪೀಚ್. ಸೊ ಹಾಗಿರುವಾಗ ಇಮ್ಯಾಜಿನ್ ಸ್ಟೋರಿ ಬುಕ್ಸ್ಗಳನ್ನ ಓದಿದ್ರೆ ನಮಗೆ ಸ್ಫೂರ್ತಿ ಹೆಚ್ಚಾಗುತ್ತೆ, ಮತ್ತೆ ತಂತ್ರಗಳು ಕೂಡ ಅವ್ರು ಹೇಳ್ಕೊಡ್ತಾರೆ ನಮಗೆ, ಅಲ್ವಾ? ಫಾರ್ ಎಕ್ಸಾಂಪಲ್ ಈಗ ನೀವು ಇದರಲ್ಲಿ ಭಾಗಿಯಾಗಿರೋಂಥದ್ದು, ಇದರಲ್ಲಿ ತಂತ್ರಗಳು ನಮಗೆ ಕಲಿಯಕ್ಕೆ ಸಿಗ್ತಾ ಇದೆ, ಆ ರೀತಿ. ಸೊ ಆ ಪ್ರೇರಣೆ ಬೇಕು, ಆ ಪ್ರೇರಣೆನೇ ನಮ್ಮಲ್ಲಿರುವ ಸಾಮರ್ಥ್ಯವನ್ನ ಈಚೆ ತೆಗೆಸಿ ನಮಗೆ ನಮ್ಮ ಜೀವನದ ಕ್ಷೇತ್ರಗಳಲ್ಲಿ ಏನ್ ಬೇಕೋ ಅದನ್ನ ಸಾಧಿಸಕ್ಕೆ ಸಹಾಯ ಮಾಡುವಂಥದ್ದು. ಸೊ ಇವ್ರೇನ್ ಮಾಡ್ತಾರಂತೆ, ಇವರೇನು ಯಾವ ರೀತಿ ಇವರು ಸೇವೆ ಮಾಡ್ತಾರೆ ಅಂತ ಹೇಳಿದ್ರೆ, ಜನರಿಗೆ ಫ್ರೀ ಆಗಿ ಹಂಚೋದು, ಯಾರಿಗೆ ಅದನ್ನ
ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ ಪುಸ್ತಕವನ್ನ ದುಡ್ಡು ಕೊಟ್ಟು? ಅದನ್ನ ಫ್ರೀಯಾಗಿ ಹಂಚುವಂಥದ್ದು. ಓಕೆ, ಅದರಿಂದ ಅವರು ಪ್ರೇರಣೆಗೊಂಡು ಅವರು ಕೂಡ ಅದರ ಜ್ಞಾನವನ್ನು ಪಡ್ಕೊಂಡು ಅವರು ಕೂಡ ಉದ್ಧಾರ ಆಗ್ತಾರೆ ಅಲ್ವಾ? ಆಮೇಲೆ ಇವರು ಕೂಡ ಹಂಗ್ ಮಾಡೋದಕ್ಕೆ ಏನಾಗುತ್ತೆ ವಾಪಸ್ಸು, ಇವ್ರಿಗೆ ಸ್ಟೋರೀಸ್ ಬೇಕಾಗುತ್ತೆ. ಸ್ಟೋರೀಸ್ ಬೇಕು, ಒಬ್ಬರು ಇಂಡಿವಿಜುವಲ್ ಯಾರ್ಯಾರು ಯಶಸ್ವಿ ವ್ಯಕ್ತಿಗಳದ್ದು ಸ್ಟೋರೀಸ್ ಬೇಕಾಗುತ್ತೆ. ಒಂದ್ಸಾರಿ ಸಂಪುಟನ ಮಾಡ್ಬೇಕಾದ್ರೆ, ಒಂದ್ ಸಂಚಿಕೆನ ಮಾಡ್ಬೇಕಾದ್ರೆ 30 ಸ್ಟೋರೀಸ್ ಶಾರ್ಟೇಜ್ ಆಗುತ್ತೆ. ಅವಾಗ ಜಸ್ಟ್ ಅವ್ರು ಕೇಳ್ತಾರೆ, ಅವ್ರ ಸೆಮಿನಾರ್ಗಳಲ್ಲಿ ಭಾಗಿಯಾಗಿದ್ರಲ್ಲ ಅವ್ರಿಗೆಲ್ಲ, ನೀವೆಲ್ಲ ಸ್ಟೋರಿ ಕೊಡಕ್ಕಾಗತ್ತಾ ಅಂತ. ಅವ್ರು ಕೊಡ್ತಾರೆ. ಯಾವುದೇ ಹಣದ ಎಕ್ಸ್ಪೆಕ್ಟೇಷನ್ ಇಲ್ಲ, ತಗೊಳ್ಳಿ, ನಮ್ಮ ಆರ್ಟಿಕಲ್ ನೀವು ಪ್ರಕಟಪಡಿಸಿ ಅಲ್ವಾ? ಹಾಗೆ. ಸೊ ಹಾಗಾಗಿ ಸರ್ವಿಸ್ ಆಲ್ವೇಸ್ ಕಮ್ಸ್ ಬ್ಯಾಕ್ ಮಲ್ಟಿಪ್ಲೈಡ್. ಸೇವೆ ಯಾವಾಗಲೂ ವಾಪಸ್ಸು ಡಬಲ್ ಆಗಿ, ದುಪ್ಪಟ್ಟಾಗಿ ನಮಗೆ ಮರಳಿ ವಾಪಸ್ ಬರುತ್ತೆ. ಅದು ಸೇವೆ ಆದ್ರೂ ಇರ್ಬೋದು, ಹಣ ಆದ್ರೂ ಇರ್ಬೋದು, ಜನರ ವಿಶ್ವಾಸ ಆದ್ರೂ ಇರ್ಬೋದು, ಏನಾದ್ರೂ ಇರ್ಬೋದು, ನಮಗೆ ಮರಳಿ ವಾಪಸ್ಸು ಬರುತ್ತೆ. ಯಾ ಒಬ್ರು ಸರ್ ಜಾನ್ ಮಾರ್ಕ್ಸ್ ಟೆಂಪ್ಲೆಟನ್ ಅಂತ ಇದ್ರು. ಅವರು 10,000 ಕಂಪನಿಗಳನ್ನ ಸ್ಟಡಿ ಮಾಡಿದರು 50 ವರ್ಷಗಳಲ್ಲಿ. ಅದ್ಭುತವಾದಂತಹ ಒಂದು ರಿಸರ್ಚ್ ಅದು, ಸರ್ವೆ ಅಂತ ಹೇಳ್ಬೋದು. ಅವರು ಅವರ ಒಂದು ರಿಸರ್ಚ್ ಪೇಪರ್ ಆಧಾರದ ಮೇಲೆ ಏನ್ ಹೇಳುತ್ತೆ, ಬೆಸ್ಟ್ ಲಾಂಗ್ ಟರ್ಮ್ ರಿಸಲ್ಟ್ಸ್ ಗಳು ಬಂದಿರೋ ಕಂಪನಿಗಳು ಪ್ರಪಂಚದಲ್ಲಿ 10,000 ಕಂಪನಿಗಳನ್ನ ನಾವು ಸ್ಟಡಿ ಮಾಡಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅದರಲ್ಲಿ ಹೆಚ್ಚು ಲಾಂಗ್ ಟರ್ಮ್ ರಿಸಲ್ಟ್ಸ್ ಅಂದ್ರೆ ಹೆಚ್ಚು ಕಾಲ ಆ ಕಂಪನಿ ಸಸ್ಟೈನ್ ಆಗಿರುವಂಥದ್ದು, ಹೆಚ್ಚು ಪ್ರಾಫಿಟ್ ನ ಮಾಡಿರುವಂಥದ್ದು, ಹೆಚ್ಚು ರೆವಿನ್ಯೂ ಜನರೇಟ್ ಮಾಡಿರುವಂಥದ್ದು, ವಾಲ್ಯೂಮ್ ಜನರೇಟ್ ಮಾಡಿರುವಂಥ ಕಂಪನಿಗಳು ನೋಡಿದ್ರೆ, ಹೇಗೆ ಯಾರು ಅವರ ಏನು ಸರ್ವಿಸ್ ಕಡೆ ಗಮನ ಕೊಟ್ಟು ಅದರ ಮೇಲೆ ಅದನ್ನ ಹೆಚ್ಚು ಮಾಡ್ತಾ ಹೋಗಿರೋರು ಮಾತ್ರನೇ ಅದು ಆಗಿರೋಕ್ಕೆ ಸಾಧ್ಯ ಆಗಿದೆ ಅಂತ ಹೇಳುತ್ತೆ. ಯಾ ಅವ್ರಿಗೆ ಲಾಂಗ್ ಟರ್ಮ್ ರಿಸಲ್ಟ್ ಹೇಗ್ ಬಂದಿದೆ, ಅವ್ರು ಅದ್ರ ತೊಡಗಿಸ್ಕೊಂಡಿದ್ದಾರೆ, ಮತ್ತೆ ಅದನ್ನ ಹಂತ ಹಂತವಾಗಿ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇವರು ಕೂಡ ಬೆಳೀತಾ ಇದ್ದಾರೆ. ಅದು ವಾಪಸ್ ಬರುತ್ತೆ. ಬಿಕಾಸ್ ವೆನ್ ಯು ಫೋಕಸ್ ಆನ್ ಗಿವಿಂಗ್ ರಾದರ್ ದನ್ ಗೆಟಿಂಗ್. ಯಾಕಂದ್ರೆ ನಾವು ಈಗ ಫೋಕಸ್ ಎಲ್ಲಿ ಮಾಡ್ತೀವಿ? ಕೊಡೋದ್ರ ಮೇಲೆ, ಹೊಡೆಯೋದ್ರಲ್ಲ. ಅವಾಗೇನಾಗುತ್ತೆ ನಿಮಗೆ ಗೊತ್ತಿಲ್ಲದೆ ನಾವು ಕೊಟ್ಟಿದ್ದಕ್ಕಿಂತ ಹೆಚ್ಚಾಗಿ ವಾಪಸ್ ಬರುತ್ತೆ. ಅದ್ಯಾಕೆ ಅಂತ ನಾವು ತಿಳ್ಕೊಂಡಿದೀವಿ ಆಲ್ರೆಡಿ. ಸೊ ಇವ್ರು ಹೇಳೋ ಪ್ರಕಾರ ಚಿಕನ್ ಸೂಪ್ ಫಾರ್ ದಿ ಸೋಲ್ ಕೂಡ ಜನರನ್ನ ಗುಣಪಡಿಸೋಕ್ಕೆ, ಅವರ ನ್ಯೂನತೆಗಳನ್ನ ಸರಿ ಮಾಡೋದಕ್ಕೆ, ಅವರ ಆತ್ಮವಿಶ್ವಾಸನ ಹೆಚ್ಚು ಮಾಡೋದಕ್ಕೆ, ತಂತ್ರಗಳನ್ನ ತಿಳಿಸೋಕ್ಕೆ ಇರೋದ್ರಿಂದ ಇವರು ಸೇವೆ ಮಾಡ್ತಾರೆ ಅಂತ ಅವ್ರ ಪರಿಕಲ್ಪನೆ. ಓಕೆ. ಸೊ ಹಾಗಾಗಿ ಮನುಷ್ಯನಿಗೆ ನಾವು ಈ ಪ್ರೇರಣೆ ನೀಡೋದ್ರಿಂದ ಏನ್ ಮಾಡ್ತೀವಿ, ಬೇರೆಯವರಿಗೆ ಸೇವೆ ಮಾಡೋದ್ರಿಂದ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ಎಷ್ಟೊಂದ್ ಜನ ಏನ್ ಮಾಡ್ತಾರೆ, ಯಾ ಬಡವನ ಇರ್ತಾನೆ, ಅವನು ದುಡ್ಡು 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 ಕೊಡ್ತಾ ಇರೋದು. ಅಂದ್ರೆ ತೀರಾ ನಿರ್ಗತಿಕ ವಯಸ್ಸಾದವ್ರಿಗೆಲ್ಲ ಅವ್ನು ಬಲಿಷ್ಠವಾಗಿರ್ತಾನೆ, ದುಡ್ಡು ಕೊಡುವಂಥದ್ದು. ನಾನು ದುಡ್ಡು ಕೊಟ್ಟನಪ್ಪ ನಾನು, ಅಥವಾ ಏನೋ ಸೇವೆ ಮಾಡಿದೆ, ನಾನು ಭಿಕ್ಷೆ ಹಾಕಿದೆ ಅಥವಾ ದಾನ ಮಾಡಿದೆ, ಕೊಡುಗೆ ನೀಡಿದೆ ಅಂತ ಅನ್ಕೊಂಡು ಸಮಾಧಾನ ಮಾಡೋದಲ್ಲ. ಏನ್ ಹೇಳ್ತಾರೆ, ಸೇವೆಯಿಂದ ಆ ರೀತಿ ಮಾಡಬಾರ್ದು. ಅವನನ್ನ ಸಬಲನನ್ನಾಗಿ ಮಾಡ್ಬೇಕು. ನಾಳೆ ದಿನ ಭಿಕ್ಷೆ ಬೇಡಬಾರ್ದು. ಭಿಕ್ಷೆ ನೀವು ಕೊಡ್ತಾ ಇರೋ, ಭಿಕ್ಷೆ ತಗೋತಾ ಇರ್ತಾನೆ, ಅವನ ಜೀವನ ಮಟ್ಟ ಅಲ್ಲೇ ಇರುತ್ತೆ. ಯಾ ಅಫ್ಕೋರ್ಸ್ ಎಷ್ಟೊಂದು ಜನಕ್ಕೆ ಇಷ್ಟ ಆಗಲ್ಲ, ಅದು ಸೋಂಬೇರಿಗಳಿರ್ತಾರೆ, ಅದನ್ನ ನಾವು ಐಡೆಂಟಿಫೈ ಮಾಡಬೇಕು. ಸೊ ಬಲಿಷ್ಠವಾಗಿರುವಂತಹ ಯುವಕರು ಯುವತಿಯರು ಭಿಕ್ಷೆ ತೊಡಗಿದ್ರೆ ಅದನ್ನ ಎನ್ಕರೇಜ್ ಮಾಡೋದಲ್ಲ, ಬದಲಿಗೆ ಅವ್ರಿಗೆ ಬುದ್ಧಿ ಹೇಳಿ ಸರಿ ಮಾಡುವಂಥದ್ದು ಕೂಡ ಒಂದು ಸೇವೆ. ಯಾ ಸೊ ಕೆಲವರಿಗೆ ನಿಜವಾಗ್ಲೂ ಇಷ್ಟ ಇರುತ್ತೆ, ಅವರಿಗೆ ಸಹಾಯ ಮಾಡಿ ಒಂದು ಚಿಕ್ಕ ಪುಟ್ಟ ಅಂಗಡಿನ ಮತ್ತೊಂದು ಮಾಡ್ಕೊಳ್ಳುವಂಥದ್ದು. ಸೊ ಅವ್ರು ಏನ್ ಹೇಳ್ತಾರೆ, ವೆನ್ ಯು ಫೀಡ್ ಎ ಮ್ಯಾನ್ ವಿತ್ ಫಿಶ್, ಒಬ್ಬ ಹಸಿವು ಅಂತ ಹೇಳಿ ಅವನಿಗೆ ಮೀನು ಕೊಟ್ರೆ ಅವನ ಹೊಟ್ಟೆ ಹಸಿವು ಪರಿಹಾರ ಆಗತ್ತೆ ಆ ಕ್ಷಣಕ್ಕೆ. ಆದ್ರೆ ಅವನಿಗೆ ಹೇಗೆ ಮೀನು ಹಿಡಿಯೋದು ಅಂತ ಹೇಳ್ಕೊಟ್ಬಿಟ್ರೆ, ಅಂದ್ರೆ ಆ ಗಾಳ ಕೊಟ್ಬಿಟ್ಟು ಯಾವ ರೀತಿ ಮೀನು ಹಿಡಿಯೋದು ಅನ್ನೋ ತಂತ್ರಗಳನ್ನ ಹೇಳ್ಕೊಟ್ರೆ, ಆ ಸಲಕರಣೆಗಳನ್ನ ಮತ್ತು ತಂತ್ರಗಳನ್ನ ಹೇಳ್ಕೊಟ್ಬಿಟ್ರೆ, ಅವನು ಜೀವನ ಪೂರ್ತಿ ಊಟ ಆಗ್ತಾನೆ ಅವನಿಗೆ. ಯಾಕಂದ್ರೆ ಪ್ರತಿದಿನ ಅವನು ಫಿಶಿಂಗ್ ಮಾಡ್ಕೊಂತ, ಪ್ರತಿದಿನ ಮೀನು ಹಿಡ್ಕೊಂತಾನೆ, ತಿಂತಾನೆ ಅಥವಾ ಮಾರ್ತಾನೆ, ಏನೋ ಅವನು ಮಾಡ್ತಾನೆ. ಬಟ್ ಅವನ ಜೀವನ ಪೂರ್ತಿ ಅವನು ಸ್ವತಂತ್ರನಾಗಿ ಅವನ ಕಾಲ ಮೇಲೆ ಅವನೇ ನಿಂತ್ಕೊಂಡು ಭಿಕ್ಷೆ ಬೇಡದೆ ಜೀವನವನ್ನ ಮಾಡಬಹುದು ಅಲ್ವಾ ಸ್ನೇಹಿತರೆ? ಯಾ ಥ್ಯಾಂಕ್ ಯು ಸೋ ಮಚ್. ಈಗೇನ್ ಮಾಡ್ತಿದೀವಿ ನಾವೀಗ? ಇವತ್ತರ ಘೋಷಣೆ. ಅದಕ್ಕೆ ಮುಂಚೆ ನಮ್ಮ ರಿಚುವಲ್ ಒಂದು ಫೋಟೋ, ನಾವು ಗ್ರೂಪ್ ಅಲ್ಲಿ ಇದೆಲ್ಲ ಕಲಿತಾ ಇದೀವಿ ಅಂತ ನೆನಪಿಸ್ಕೊಳ್ಳೋದಕ್ಕೆ ಒಂದು ಫೋಟೋ, ಗ್ರೂಪ್ ಫೋಟೋ. ಸೊ ಅಡ್ಡಿ ಇಲ್ಲ, ನೋ ಪ್ರಾಬ್ಲಮ್, ಥ್ಯಾಂಕ್ ಯು, ಡನ್.
ಡನ್ ರವಿ, ಅನಿತಾ ರಾಜು, ಡನ್ ಡಿ ಡಿ ಡಿ, ಡನ್ ಡನಾ ಡನ್. ಥ್ಯಾಂಕ್ ಯು ರವೀಶ್, ಥ್ಯಾಂಕ್ ಯು, ಎಕ್ಸಲೆಂಟ್ ಎಕ್ಸಲೆಂಟ್. ಅಜಯ್ ಶ್ರೀನಿಧಿ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಈಗ ನಾವೇನು ಮಾಡೋಣ, ಯೋಧರ ಘೋಷಣೆ. ಐ ಆಮ್ ಗೋಯಿಂಗ್ ಟು ಶೇರ್ ಮೈ ಸ್ಕ್ರೀನ್ ನಾವ್. ಬಿ ರೆಡಿ ಫಾರ್ ದಿ ಯೋಧರ ಘೋಷಣೆ. ನಮ್ಮಲ್ಲಿರುವ ಯೋಧನನ್ನು ಹೆಕ್ಕಿ ತೆಗೆಯುವ ಸಮಯ ಈಗ ಆಗ್ತಾ ಇದೆ. ಯಾ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಸ್ಟೇ ಮೋಟಿವೇಟೆಡ್. ಸಾನು, ಯಾ, ರೆಡಿ, 1 2 3 ಹೇಳಿ. ರಿಪೀಟ್ ಆಫ್ಟರ್ ಮೀ. 1 2 3 ಗೋ. ಸಾರಿ, ರೆಡಿ ಸ್ಟಡಿ, 1 2 3 ಗೋ. ನಾನು ಒಬ್ಬ ಯೋಧ, ಭಯದ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ, ಏನೇ ಆಗಲಿ ನಾನು ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ, ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡುತ್ತೇನೆ. ನಾನು ಒಬ್ಬ ಯೋಧ, ನಾನು ಕಠಿಣವಾದದ್ದನ್ನು ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ, ಯಾವುದೇ ರೀತಿಯ ಮನಸ್ಥಿತಿಯ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ಈಗ ಘೋಷಣೆಯನ್ನು ಮಾಡೋಣವಾ? ಯಾ, ಈಗ ಘೋಷಣೆ ಮಾಡೋಣವಾ? 3 ಚಪ್ಪಾಳೆ, ಒಂದು ಘೋಷಣೆ. ರೆಡಿ ಸ್ಟಡಿ, 1 2 3 ಗೋ. 1 2 3, ನಾನು ಅಪರಿಮಿತ. 1 2 3, ನಾನು ಅಪರಿಮಿತ. 1 2 3, ನಾನು ಅಪರಿಮಿತ. ಎಸ್, ನಾನು ನೀವು ಎಲ್ಲರೂ ಅಪರಿಮಿತರೇ. ನಮ್ಮಲ್ಲಿರುವ ಅಪಾರವಾದಂತಹ ಸಾಮರ್ಥ್ಯವನ್ನು ಎಕ್ಕಿ ತೆಗೆದು ನಮಗೆ ಬೇಕಾಗಿರುವಂತಹ ಗುರಿಗಳನ್ನು ಸಾಧಿಸಕ್ಕೆ ಹೊರಟಿರುವಂತಹ ಸಾಧಕರು. ಓಕೆ ಸ್ನೇಹಿತರೆ, ಈಗ ನೆಕ್ಸ್ಟ್ ಏನು, ಮೆಡಿಟೇಷನ್ ಮಾಡೋಣ. ಯಾ, ಆ ಓಮ ಮೆಡಿಟೇಷನ್. ಆರಾಮದಾಯಕ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ, ಬೆನ್ನುಗಳು ಸ್ಥಿರವಾಗಿರಲಿ ಮತ್ತು ನಿಮ್ಮ ಗಮನ ಉಸಿರಾಟದ ಮೇಲಿರಲಿ. ಉಸಿರನ್ನು ನಿಧಾನವಾಗಿಯೂ ದೀರ್ಘವಾಗಿಯೂ ಆಡಿ. ನಿಧಾನವಾಗಿ ಕೈಗಳನ್ನು ಪರಸ್ಪರ ಮುಚ್ಕೊಂಡು ಅದನ್ನು ಉತ್ಪತ್ತಿಯಾದ ಶಾಖವನ್ನ ಕಣ್ಣು ಹೊತ್ಕೊಂತ, ಕಣ್ಣುಗಳನ್ನು ನಿಧಾನವಾಗಿ ತೆಗೆಯುತ್ತಾ ಹಸ್ತವನ್ನು ನೋಡಿ ಜ್ಞಾನದಿಂದ ಹೊರಗಡೆ ಬರುವ ಸಮಯ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ಜಾಯ್ನಿಂಗ್ ದಿಸ್ ಸೆಷನ್. ಮತ್ತೊಮ್ಮೆ ಧನ್ಯವಾದಗಳು. ಪದೇ ಪದೇ ಹೇಳೋ ಥರ ಮೆಡಿಟೇಷನ್ ನಂತರ ಅಫರ್ಮೇಷನ್ಸ್ಗಳನ್ನು ಓದ್ಕೊಳ್ಳಿ, ಅಥವಾ ಜರ್ನಲಿಂಗ್ ಮಾಡಿದ್ರೆ ಮಾಡಿ. ವಿಜುವಲೈಸೇಷನ್ ಖಂಡಿತವಾಗಿ ಮಾಡಬೇಕು, ಆಗಲೇ ಇದರದ್ದು 10 ಪಟ್ಟು ಲಾಭ ನಮಗೆ ಸಿಗುವಂಥದ್ದು. ಯಾಕಂದ್ರೆ ನಮಗೆ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಾಗಿದೆ ನಮ್ಮೊಳಗೆ, ಅಂತರಂಗದಲ್ಲಿ. ಹಾಗಾಗಿ ಈ ಕ್ರಿಯೆಗಳು ತುಂಬಾನೇ ಮುಖ್ಯ. ಮತ್ತೆ ಜ್ಞಾನ ಏನ್ ಸಂಪಾದಿದೀವಿ ಅದನ್ನ ಅಳವಡಿಸ್ಕೋಬೇಕು, ಅದು ಕೂಡ ಮುಖ್ಯ. ತಲೆಯಲ್ಲಿದ್ರೆ ಆಗಲ್ಲ, ಇವತ್ತಿಂದನೇ ಶುರು ಮಾಡಬೇಕು ಪ್ರತಿಯೊಂದು ಜ್ಞಾನ. ಸೊ ಇದೆಲ್ಲ ಮಾಡ್ತೀನಿ ಅಂತ ಭಾವಿಸ್ತೀನಿ. ನಿಮಗೆ ಶುಭವಾಗಲಿ, ಒಳ್ಳೇದಾಗಲಿ. ಇವತ್ತಿನ ನಿಮ್ಮ ಎಲ್ಲಾ ಕೋರಿಕೆಗಳು ನೆರವೇರಲಿ. ನೀವು ಯಶಸ್ಸಿನ ಹಾದಿಯಲ್ಲಿ 10 ಹೆಜ್ಜೆ ಮುಂದೆ ಹೋಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.